ಸಿಸ್ಟಮ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗಿತ್ತು. ದೇರ್ ಆರ್ 6 ಡಿಫ್ರೆಂಟ್ ಟೈಪ್ಸ್ ಆಫ್ ಜೀನೋಟೈಪ್ಸ್ ವಿಚ್ ವಿ ಕಮ್ ಅಕ್ರಾಸ್ ಇನ್ ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್. ಈ ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಅನ್ನು ಡಿಸ್ಕವರ್ ಮಾಡಿದವರು ಕಾರ್ಲ್ ಲ್ಯಾಂಡ್ಸ್ಟೇನರ್. ಓಕೆ, ಆ್ಯಂಡ್ ಅಕಾರ್ಡಿಂಗ್ ಟು ಹಿಮ್ ಇಲ್ಲಿ ಯೂಶಲಿ ನಾವು ಮೆಂಡಲ್ ಪ್ರಕಾರ ಒಂದು ಕ್ಯಾರೆಕ್ಟರ್ನ ಎಷ್ಟು ಜೀನ್ಸ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ವಿ, 2 ಜೀನ್ಸ್ ಅಂತ ಹೇಳಿದ್ವಿ. ಇನ್ ಕೇಸ್ ಆಫ್ ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಮೋರ್ ದ್ಯಾನ್ 2 ಜೀನ್ಸ್ ಆರ್ ಗೋಯಿಂಗ್ ಟು ಕಂಟ್ರೋಲ್ ಎ ಕ್ಯಾರೆಕ್ಟರ್. ಸೊ ಹಾಗಾಗಿ ನಾವು ವಿ ಕಮ್ ಅಕ್ರಾಸ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪಿಂಗ್ ಇನ್ ದಿ ಹ್ಯೂಮನ್ಸ್. ಸಿ, ಬ್ಲಡ್ ಗ್ರೂಪ್ಸ್ ನಮಗೆ ಬರೋದಕ್ಕೆ ಕಾರಣ ಏನು? ಇಟ್ ಈಸ್ ದಿ ಪ್ರೆಸೆನ್ಸ್ ಆಫ್ ಆಂಟಿಜನ್ ಇನ್ ದಿ ಬ್ಲಡ್. ನಮ್ಮ ಬ್ಲಡ್ನಲ್ಲಿ ಆಂಟಿಜನ್ ಏನಿದೆ ದಟ್ ವಿಲ್ ಬಿ ಅವರ್ ಬ್ಲಡ್ ಗ್ರೂಪ್ ಅನ್ನೋದು ವಿ ಹ್ಯಾವ್ ಅಂಡರ್ಸ್ಟುಡ್. ಆ್ಯಂಡ್ ಆಂಟಿಜನ್ ಎ ಇತ್ತು ಅಂದರೆ ನಮ್ಮ ಬ್ಲಡ್ ಗ್ರೂಪು ಎ ಗ್ರೂಪ್ ಆಯಿತು. ಆಂಟಿಜನ್ ಬಿ ಇದ್ದರೆ ನಮ್ಮ ಬ್ಲಡ್ ಗ್ರೂಪ್ ಬಿ ಆಯಿತು. ಇಫ್ ಯು ಹ್ಯಾವ್ ಆಂಟಿಜನ್ ಎ ಆಸ್ ವೆಲ್ ಆಸ್ ಆಂಟಿಜನ್ ಬಿ, ಯುವರ್ ಬ್ಲಡ್ ಗ್ರೂಪ್ ಈಸ್ ಐಡೆಂಟಿಫೈಡ್ ಆಸ್ AB. And if you don't have any antigen pertaining to blood group, it is considered as O group. Okay, and ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೋರಿ, antigen, blood antigens are what are known as agglutinogens. ಬ್ಲಡ್ ಆಂಟಿಜನ್ಸ್ ಅನ್ನ ನಾವು ಏನಂತ ಕರಿತಾ ಇದೀವಿ? ಗ್ಲುಟಿನೋಜನ್ಸ್ ಅಂತ ಕರಿತೀವಿ. ಬ್ಲಡ್ ಆಂಟಿಬಾಡಿ ಈಸ್ ಕಾಲ್ಡ್ ಆಸ್ agglutinin. ಬ್ಲಡ್ ಆಂಟಿಜನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ agglutinogens. ಏನಂತ ಕರಿತೀರಮ್ಮ? agglutinogens ಅಂತ ಕರಿತೀರಿ. ಬ್ಲಡ್ ಆಂಟಿಬಾಡೀಸ್ ಆರ್ ಕಾಲ್ಡ್ ಆಸ್ agglutinins. Okay, and always keep in mind blood antigens are present on the membrane of the RBC. blood antigens ಎಲ್ಲಿ ಪ್ರೆಸೆಂಟ್ ಇರುತ್ತಮ್ಮ? they are present on the membrane of the RBC. A antigen ಆಗಿರ್ಬೋದು, B antigen ಆಗಿರ್ಬೋದು, ಅಥವಾ AB antigen ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ they are present on the membrane of the RBC. And blood plasma, ಇದು antibodies are present in the plasma of the blood. antibodies ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಪ್ಲಾಸ್ಮಾ ಆಫ್ ದಿ ಬ್ಲಡ್. ಎ ಗ್ರೂಪ್ ಇದ್ದಲ್ಲಿ ಆಂಟಿಜನ್ ಎ ಇರುತ್ತೆ, ಆಂಟಿಬಾಡಿ ಯಾಕೆ ಬಿ ಇರುತ್ತೆ ಅಂದರೆ ಆಂಟಿಜನ್ ಎ ಮತ್ತು ಆಂಟಿಬಾಡಿ ಎ ನಡುವ ರಿಯಾಕ್ಷನ್ ಆಗುತ್ತೆ, agglutinations ಆಗುತ್ತೆ ಅಂತೀವಿ. ಏನಂತ ಹೇಳ್ತೀವ್ರಿ? Agglutination here is clumping or clotting of blood. Agglutination ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಕ್ಲಂಪಿಂಗ್ ಆರ್ ಕ್ಲಾಟಿಂಗ್ ಆಫ್ ಬ್ಲಡ್. ಹೌದಾ? ಈ agglutination ಆಗಬಾರ್ದು ಅಂತಾನೆ ಎ ಗ್ರೂಪ್ ನಲ್ಲಿ ಆಂಟಿಜನ್ ಎ ಇದ್ರೆ ಆಂಟಿಬಾಡಿ ಏನಿರುತ್ತೆ? ಬಿ ಇರುತ್ತೆ. ಅಂಡ್ ದೇರ್ ಇಸ್ ನೋ ರಿಯಾಕ್ಷನ್ ಆರ್ ಕ್ಲಂಪಿಂಗ್ ಆರ್ agglutination ಬಿಟ್ವೀನ್ ಆಂಟಿಜನ್ ಎ ಅಂಡ್ ಆಂಟಿಬಾಡಿ ಬಿ. ಹಾಗಾಗಿ ಎ ಗ್ರೂಪ್ ಪೀಪಲ್ ಅಲ್ಲಿ ಆಂಟಿಜನ್ ಎ ಇರುತ್ತೆ, ಆಂಟಿಬಾಡಿ ಬಿ ಇರುತ್ತೆ. ಅಂಡ್ ದೇರ್ ವಿಲ್ ಬಿ ನೋ ಕ್ಲಂಪಿಂಗ್ ಆರ್ ಕ್ಲಾಟಿಂಗ್ ಬಿಟ್ವೀನ್ ಆಂಟಿಜನ್ ಎ ಅಂಡ್ ಆಂಟಿಬಾಡಿ ಬಿ. ಅದೇ ರೀತಿಯಾಗಿ ಬಿ ಗ್ರೂಪ್ ನಲ್ಲಿ ಆಂಟಿಜನ್ ಬಿ ಇದ್ದು ಆಂಟಿಬಾಡಿನೂ ಬಿ ಇದ್ರೆ agglutinations ಆಗ್ತಾ ಇತ್ತು. ಅದು ಆಗಬಾರ್ದು ಅಂತ ಬಿ ಗ್ರೂಪ್ ನಲ್ಲಿ ಆಂಟಿಬಾಡಿ ಎ ಇರುತ್ತೆ, ಆಂಟಿಜನ್ ಬಿ ಇರುತ್ತೆ. ಈಗ ಎ ಬಿ ಬ್ಲಡ್ ಗ್ರೂಪಿಗೆ ಬಂದರೆ ದೇ ಹ್ಯಾವ್ ಬೋತ್ ಆಂಟಿಜನ್ ಎ ಆಸ್ ವೆಲ್ ಆಸ್ ಆಂಟಿಜನ್ ಬಿ. ಯಾವುದೇ ಆಂಟಿಬಾಡಿ ಇದ್ರೂ agglutinations ಆಗ್ತಾ ಇತ್ತು, ಅದಾಗಬಾರ್ದು ಅಂತ ಬಿ ಗ್ರೂಪ್ನಲ್ಲಿ ಎ ಬಿ ಗ್ರೂಪ್ನಲ್ಲಿ ದೇರ್ ವಿಲ್ ಬಿ ನೋ ಆಂಟಿಬಾಡಿ ಟು ರಿಯಾಕ್ಟ್ ವಿತ್ ದಿ ಆಂಟಿಜನ್. ಇನ್ನು ಓ ಗ್ರೂಪ್ನಲ್ಲಿ ನೈದರ್ ದೇ ಹ್ಯಾವ್ ಆಂಟಿಜನ್ ಎ ನಾರ್ ದೇ ಹ್ಯಾವ್ ಆಂಟಿಜನ್ ಬಿ, ಬಟ್ ದೇ ಹ್ಯಾವ್ ಬೋತ್ ಆಂಟಿಬಾಡಿ ಎ ಅಂಡ್ ಆಂಟಿಬಾಡಿ ಬಿ. ಎರಡು ಆಂಟಿಬಾಡಿ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ರಿಯಾಕ್ಟ್ ಮಾಡೋ ಆಂಟಿಜನ್ ಅವ್ರ ಬ್ಲಡ್ನಲ್ಲಿ ಇಲ್ಲ. ಓಕೆ, ದೀಸ್ ಆರ್ ದ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ ಬೇಸ್ಡ್ ಆನ್ ಆಂಟಿಜನ್ ಅಂಡ್ ಆಂಟಿಬಾಡಿ. ನಮಗೆ ಕ್ಯಾರೆಕ್ಟರ್ ಬರೋಕ್ಕೆ ಕಾರಣ ಜೀನ್ಸು ಅಂತ ಗೊತ್ತಾದ್ಮೇಲೆ
ನಮ್ಮ ಬ್ಲಡ್ನಲ್ಲಿ ಆಂಟಿಜನ್ ಬರೋದಕ್ಕೂ ಕೂಡ ಕಾರಣ ಏನ್ರಿ? ಜೀನ್ಸ್. ಬ್ಲಡ್ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡೋ ಆಂಟಿಜನ್ ಅನ್ನ ಐ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಫ್ ಇಟ್ ಈಸ್ ಎ ಗ್ರೂಪ್ ಏನಿರತ್ರಿ? IA ಆರ್ IA ಸ್ಮಾಲ್ ಐ, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ IO. ಕೆಲವೊಂದು ಬುಕ್ ನಲ್ಲಿ IO ಅಂತ ಕೊಡ್ತಾನೆ, ಕೆಲವೊಂದು ಬುಕ್ ನಲ್ಲಿ ಸ್ಮಾಲ್ ಐ ಅಂತ ಕೊಡ್ತಾನೆ. ಏನಂದ್ರೂ ಅದು ರೆಸೆಸಿವ್ ಜೀನ್ ಅನ್ನೋದು ಇಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್. ಓಕೆ, ಸೊ ವಾಟ್ ಈಸ್ ದ ಜೀನೋಟೈಪ್ ಆಫ್ ಎ ಗ್ರೂಪ್ ಅಂದ್ರೆ IA in a homozygous condition, IA small I in a heterozygous condition. ಒಂದೇ ಒಂದು ಡಾಮಿನೆಂಟ್ ಜೀನ್ ಇದ್ರೂ ನಮ್ಮ ಬ್ಲಡ್ ಗ್ರೂಪ್ ಏನಾಗುತ್ತೆ? ಎ ಆಗುತ್ತೆ. ಸೊ ಐ ಅನ್ನೋದು ಇಟ್ ಈಸ್ ದ ಜೀನ್ ಫಾರ್ ಬ್ಲಡ್ ಗ್ರೂಪಿಂಗ್ ಅನ್ನೋದು ನೆನ್ಪಿಟ್ಕೋರಿ. IA ಇತ್ತು ಅಂದ್ರೆ ಆಂಟಿಜನ್ ಎ ಬಂದಿದೆ ಅಂತ ಅರ್ಥ. ಹೆನ್ಸ್ ಯುವರ್ ಬ್ಲಡ್ ಗ್ರೂಪ್ ಈಸ್ ಎ ಗ್ರೂಪ್. ಓಕೆ, ಸೊ ಹಂಗಾಗಿ ಇಫ್ ದೇ ಆಸ್ಕ್ ಯು ವಾಟ್ ಈಸ್ ದಿ ಜೀನೋಟೈಪ್ ಆಫ್ ಎ ಗ್ರೂಪ್, ನೀವೇನಂತ ಬರೀತೀರಿ? IA if it is a homozygous condition, IA small I is a heterozygous condition. IA dominant ಇರೋದ್ರಿಂದ ಸ್ಮಾಲ್ ಐ ಇದ್ರೂ ಕೂಡ, IA ಒಂದಿದ್ರೂ ಕೂಡ ಯುವರ್ ಬ್ಲಡ್ ಗ್ರೂಪ್ ವಿಲ್ ಬಿ ಎ ಗ್ರೂಪ್. ಓಕೆ, ಅಂಡ್ ವಾಟ್ ಈಸ್ ದಿ ಜೀನೋಟೈಪ್ ಆಫ್ ಬಿ ಗ್ರೂಪ್? IB ಆರ್ IB ಸ್ಮಾಲ್ ಐ. ಓಕೆ, homozygous ಇದ್ರು ಬಿ ಗ್ರೂಪೇ, heterozygous ಇದ್ರು ಬಿ ಗ್ರೂಪೇ, ಬಿಕಾಸ್ IB is dominant over small I. ಓಕೆ, ಈಗ ಎಕ್ಸಾಮ್ ನಲ್ಲಿ ವಾಟ್ ಈಸ್ ಕೋಡಾಮಿನೆನ್ಸ್ ಅಂತ ಹೇಳ್ತಾರೆ. ಪ್ರೆಸೆನ್ಸ್ ಆಫ್ AB ಬ್ಲಡ್ ಗ್ರೂಪ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಒಂದು ವರ್ಷ ಕ್ವಶನ್ ಪೇಪರ್ನಲ್ಲಿ ಅವ್ರು ಏನು ಕ್ವಶನ್ ಕೇಳಿದ್ರಪ್ಪ ಅಂದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆ್ಯಂಡ್ ಕೋಡಾಮಿನೆನ್ಸ್ ಅಂತ ಕ್ವಶನ್ ಬಂತು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆ್ಯಂಡ್ ಕೋಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ? ನೈದರ್ ದ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ದಿ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ನಾರ್ ದಿ ರೆಸೆಸಿವ್ ಜೀನ್. But when both of them are present together, they are producing a new combination by blending themselves, and hence it is said to be blended inheritance. ಹೌದಾ? ಅಂದ್ರೆ ಡಾಮಿನೆಂಟ್ ಜೀನು ಪೂರ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ರೆಸೆಸಿವ್ ಜೀನು ಪೂರ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಬಟ್ ವೆನ್ ಪ್ರೆಸೆಂಟ್ ಟುಗೆದರ್ ದೇ ಪ್ರೊಡ್ಯೂಸ್ಡ್ ಎ ನ್ಯೂ ಕಾಂಬಿನೇಷನ್. ಆದರೆ ಕೋಡಾಮಿನೆನ್ಸ್ ಹಂಗಲ್ಲ. ಕೋಡಾಮಿನೆನ್ಸ್ ಅಲ್ಲಿ IA is also dominant, IB is also dominant. Both of them are equally expressing the character because both of them are dominant alleles. IA ನು ಡಾಮಿನೆಂಟೇ, IB ನು ಡಾಮಿನೆಂಟೇ. ಎರಡೂ ಎಕ್ಸ್ಪ್ರೆಸ್ ಆದಾಗ ಬ್ಲಡ್ ಗ್ರೂಪ್ ಏನಾಯಿತು? AB. ಸೊ ಹಂಗಾಗಿ ಕೋಡಾಮಿನೆನ್ಸ್ ಈಸ್ ಎ ಕಂಡೀಷನ್ ವೇರ್ ಬೋತ್ ದಿ ಜೀನ್ಸ್ ಆರ್ equally dominant for the expression of a character. So how do you define codominance? ಅಂದ್ರೆ ಏನು ಹೇಳ್ತೀರಿ? If both the genes are equally dominant for the expression of a character, the condition is said to be codominance. So codominance ಗೆ ಎಕ್ಸಾಂಪಲ್ ಯಾವುದನ್ನ ನಾವು ಸೆಲೆಕ್ಟ್ ಕೊಡ್ತೀವಿ ಯೂಶುವಲಿ ಅಂದ್ರೆ ಪ್ರೆಸೆನ್ಸ್ ಆಫ್ AB blood group. ಯಾವ್ದ್ರಿ? AB blood group in humans is an example for codominance. Okay. ಇನ್ನ O group ನಲ್ಲಿ you do not have any dominant gene, ಎರಡೂ ರೆಸೆಸಿವ್ ಜೀನ್ ಇರೋದ್ರಿಂದ ಆಂಟಿಜನ್ಸೇ ಪ್ರೊಡ್ಯೂಸ್ ಆಗಿಲ್ಲ, and hence your blood group is O group. Okay. ಅವರ ಮೆಂಬ್ರೇನ್ ಆಫ್ RBC ಅಲ್ಲಿ ಆಂಟಿಜನ್ ಏನೂ ಇರಲ್ಲ, ಆಂಟಿಜನ್ ಬಿನೂ ಇರೋದಿಲ್ಲ. Okay, so how many genotypes are seen in ABO blood grouping system? 6. 1, 2, 3, 4, 5, 6. So how many genotypes are seen in ABO blood grouping system? 6. Phenotype ಎಷ್ಟಾಗುತ್ತೆ? ಇದು ಎರಡು ಕಲ್ತ್ರೆ A group ಆಯಿತು, ಇದೆರಡು ಕಲ್ತ್ರೆ B. This is AB and this is O. So how many phenotypes? 4. So
ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಹೌ ಮೆನಿ ಫಿನೋಟೈಪ್ಸ್ ಆರ್ ಎಕ್ಸ್ಪೆಕ್ಟೆಡ್ ಫ್ರಮ್ ABO ಬ್ಲಡ್ ಗ್ರೂಪಿಂಗ್ ಅಂತ ಕೇಳಿದರೆ ಫಿನೋಟೈಪ್ಸ್ ಎಷ್ಟು? 4, ಜೀನೋಟೈಪ್ಸ್ ಎಷ್ಟು? 6. ಸಮ್ಟೈಮ್ಸ್ ಒಂದೇ ಬ್ಲಡ್ ಗ್ರೂಪ್ ಇಂದು ಜೀನೋಟೈಪ್ ಕೇಳ್ತಾರೆ. ವಾಟ್ ಈಸ್ ದ ಜೀನೋಟೈಪ್ ಆಫ್ ಎ ಬ್ಲಡ್ ಗ್ರೂಪ್ ಅಂತ ಕೇಳ್ತಾರೆ. ಆಗೇನಂತ ಬರೀತೀರಿ? ವಾಟ್ ಈಸ್ ದಿ ಜೀನೋಟೈಪ್ ಅಂತ ಕೇಳ್ತಾರೆ. ಅಫ್ಕೋರ್ಸ್ 2. ಕ್ವಶನ್ ಏನು? ವಾಟ್ ಈಸ್ ದಿ ಜೀನೋಟೈಪ್ ಆಫ್ ಎ ಗ್ರೂಪ್ ಅಂದ್ರೆ ಏನು ಬರೀತೀರಿ? IA ಆರ್ IO. ವಾಟ್ ಈಸ್ ದಿ ಜೀನೋಟೈಪ್ ಆಫ್ ಬಿ ಗ್ರೂಪ್ ಅಂದ್ರೆ IB ಆರ್ IO. What is the genotype of AB blood group? IB. And what is the genotype of O group? Small I. Or it can also be written as capital I. ಅಂದ್ರೆ ಇಲ್ಲಿ O ಅಂತ ಬರೆದು ಬಿಟ್ರೆ ಇದು ರೆಸೆಸಿವ್ ಅನ್ನೋದನ್ನ ಹೇಳ್ಬೋದು. ಬಟ್ ಯೂಶುವಲಿ NCERT ಬುಕ್ಕಲ್ಲಿ ಸ್ಮಾಲ್ ಐ ಅಂತ ಕೊಟ್ಟಾನೆ. ಯು ಕ್ಯಾನ್ ಪ್ರಾಕ್ಟೀಸ್ ಅಕಾರ್ಡಿಂಗ್ ಟು ದಟ್. ಓಕೆ, ಇದು ಬ್ಲಡ್ ಗ್ರೂಪ್ ಬಗ್ಗೆ ಆಯಿತು. RH ಫ್ಯಾಕ್ಟರ್ ಬಗ್ಗೆ ಈಗ ಯಾಕೆ ಹೇಳ್ಬಿಡ್ತೀನಿ ಅಂತಂದ್ರೆ ಅದು ಫಸ್ಟ್ ಇಯರ್ ಕಾನ್ಸೆಪ್ಟ್ ಇದ್ರೂ ಕೂಡ ಈ ಕಾನ್ಸೆಪ್ಟ್ಗೆ ಅದು ರಿಲೇಟ್ ಆಗೋದ್ರಿಂದ ಲೆಟ್ ಮಿ ಜಸ್ಟ್ ಗಿವ್ ಅ ಬ್ರೀಫ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ವಾಟ್ ಈಸ್ RH ಫ್ಯಾಕ್ಟರ್. RH ಫ್ಯಾಕ್ಟರ್ ಇನ್ ದ ಸೆನ್ಸ್ ರೇಸಸ್ ಫ್ಯಾಕ್ಟರ್ ಅಂತ ಅರ್ಥ. ಈ RH ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ದಿ ಆಂಟಿಜನ್ ಪ್ರೆಸೆಂಟ್ ಆನ್ ದಿ ಮೆಂಬ್ರೇನ್ ಆಫ್ ದಿ RBC. ನಿಮ್ಗೆ ಆಲ್ರೆಡಿ ಹೇಳಿದೆ ಬ್ಲಡ್ ಆಂಟಿಜನ್ಸ್ ಎಲ್ಲಿರ್ತಾವ? ಮೆಂಬ್ರೇನ್ ಆಫ್ ದಿ RBC. RH ಅನ್ನೋದು ಕೂಡ ಏನಿದೆ ರೀ? ಆಂಟಿಜನ್. ಸಿನ್ಸ್ RH ಈಸ್ ಅನ್ ಆಂಟಿಜನ್, ಅದು ಎಲ್ಲಿರತ್ರಿ? ಇಟ್ ಈಸ್ ಪ್ರೆಸೆಂಟ್ ಆನ್ ದಿ ಮೆಂಬ್ರೇನ್ ಆಫ್ ದಿ RBC. ಸಪೋಸಿಂಗ್ ನಿಮ್ಮ ಬ್ಲಡ್ ನಲ್ಲಿ RH ಆಂಟಿಜನ್ ಇದ್ರೆ ಯು ಆರ್ ಐಡೆಂಟಿಫೈಡ್ ಆಸ್ RH ಪಾಸಿಟಿವ್ ಪರ್ಸನ್. ನಿಮ್ಮ ಬ್ಲಡ್ನಲ್ಲಿ RBCಯ ಮೆಂಬ್ರೇನ್ನಲ್ಲಿ RH ಆಂಟಿಜನ್ ಇರಲಿಲ್ಲ ಅಂತಂದ್ರೆ ಯು ಆರ್ ಐಡೆಂಟಿಫೈಡ್ ಆಸ್ RH ನೆಗೆಟಿವ್ ಪರ್ಸನ್. ಸೊ RH ಅನ್ನೋದು ಇದು ಎಲ್ಲಿಂದ ಹೆಸರು ಬಂತಪ್ಪ ಅಂದರೆ ರೇಸಸ್ ಫ್ಯಾಕ್ಟರ್ ಅಂತ. ಈ RH ಆಂಟಿಜನ್ನ ರೇಸಸ್ ಮಂಕಿಯಲ್ಲಿ ಫಸ್ಟ್ ಡಿಸ್ಕವರ್ ಮಾಡಿದ್ರು. ಅದಕ್ಕೆ ಈ ಆಂಟಿಜನ್ಗೆ RH ಆಂಟಿಜನ್ ಅಂತ ಕರೆದ್ರು. RH ಈಸ್ ರೇಸಸ್ ಫ್ಯಾಕ್ಟರ್ ಬಿಕಾಸ್ RH ಆಂಟಿಜನ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಇನ್ ರೇಸಸ್ ಮಂಕಿ. ಆ ಮಂಕಿಯಲ್ಲಿ ಇದನ್ನ ಡಿಸ್ಕವರ್ ಮಾಡಿರೋದ್ರಿಂದ ಆ ಆಂಟಿಜನ್ಗೆ ಏನಂತ ಕರೆದ್ರಿ? RH ಆಂಟಿಜನ್ ಅಂತ ಕರೆದ್ರು. ಓಕೆ, ರೇಸಸ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಸೊ ಈಗ ನಮಗೆ ಗೊತ್ತಾಗಿದ್ದೇನು? RH ಈಸ್ ಎ ಆಂಟಿಜನ್. RH ಅನ್ನೋದೇನ್ರಿ? ಆಂಟಿಜನ್. ಎಲ್ಲಿ ಪ್ರೆಸೆಂಟ್ ಇರತ್ರಿ? ಮೆಂಬ್ರೇನ್ ಆಫ್ ದಿ RBC. ಸಪೋಸಿಂಗ್ ನಿಮ್ಮ RBC ಮೆಂಬ್ರೇನ್ ನಲ್ಲಿ RH ಆಂಟಿಜನ್ ಇರಲಿಲ್ಲ ಅಂದ್ರೆ ಯು ಆರ್ ಐಡೆಂಟಿಫೈಡ್ ಆಸ್ RH ನೆಗೆಟಿವ್ ಪೀಪಲ್. ಅದೇ ನಿಮ್ಮ ಬ್ಲಡ್ನ RBCಯ ಮೆಂಬ್ರೇನ್ ನಲ್ಲಿ RH ಆಂಟಿಜನ್ ಇದ್ರೆ ಯು ಆರ್ ಐಡೆಂಟಿಫೈಡ್ ಆಸ್ RH ಪಾಸಿಟಿವ್. ಟು ಬಿ ಫ್ರ್ಯಾಂಕ್, ಇಂಡಿಯಾದಲ್ಲಿ 85% ಆಫ್ ದಿ ಪೀಪಲ್ ಆರ್ RH ಪಾಸಿಟಿವ್. ಓನ್ಲಿ ಅರೌಂಡ್ 15% ಆಫ್ ದಿ ಪೀಪಲ್ ಆರ್ RH ನೆಗೆಟಿವ್. ಈಗ ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ 4 ತರ ಬ್ಲಡ್ ಗ್ರೂಪ್ ಇದೆ ಅಂತ ಹೇಳಿದ್ರಿ. AB O. RH ಫ್ಯಾಕ್ಟರ್ ಡಿಸ್ಕವರ್ ಆದ್ಮೇಲೆ ನಾವು ಬ್ಲಡ್ ಗ್ರೂಪ್ಸ್ ಅನ್ನ ಎಷ್ಟು ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ? 8 ಟೈಪ್ಸ್. ವಾಟ್ ಆರ್ ದೇ? A ಪಾಸಿಟಿವ್, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್, AB ಪಾಸಿಟಿವ್, AB negative, O positive, O negative. So totally how many different types of blood groups are identified on identification of RH factor? 8 types. Okay. ಈಗ first of all you know what is blood transfusion. ಏನ್ರಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದ್ರೆ? Transfer of blood from one person to another person is called blood transfusion. ಯೂಶುವಲ್ ಆಗಿ
ಯಾರಿಗೂ ಬ್ಲಡ್ ಕೊಡೋದಕ್ಕೆ ಬರೋದಿಲ್ಲ. ಬ್ಲಡ್ ಗ್ರೂಪ್ ಮ್ಯಾಚ್ ಆದರೆ ಮಾತ್ರ ಯು ಕ್ಯಾನ್ ಟ್ರಾನ್ಸ್ಫರ್ ದಿ ಬ್ಲಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಈಗ ನಾವು RH ಫ್ಯಾಕ್ಟರ್ನ ಕೂಡ ಡಿಸೈಡ್ ಮಾಡಿಕೊಂಡು ಯಾರು ಯೂನಿವರ್ಸಲ್ ಡೋನಾರ್ ಆಗ್ತಾರೆ, ಯಾರು ಯೂನಿವರ್ಸಲ್ ರಿಸಿಪಿಯಂಟ್ ಆಗ್ತಾರೆ ಅಂತ ಹೇಳಬೇಕು ಅಂದರೆ, ಕೀಪ್ ಇನ್ ಮೈಂಡ್, O ನೆಗೆಟಿವ್ ಪೀಪಲ್ ಆರ್ ಕನ್ಸಿಡರ್ಡ್ ಆಸ್ ಯೂನಿವರ್ಸಲ್ ಡೋನಾರ್. ಯಾಕೆಂದ್ರೆ ಇವರಲ್ಲಿ ಆಂಟಿಜನ್ ಎ ಇಲ್ಲ, ಆಂಟಿಜನ್ ಬಿ ಇಲ್ಲ, RH ಆಂಟಿಜನ್ನು ಇಲ್ಲ. ಓಕೆ, ಏನು ಆಂಟಿಜನ್ ಇಲ್ಲದೆ ಇರೋರು ಏನಾಗ್ತಾರೆ? ಡೋನಾರ್ಸ್ ಆಗ್ತಾರೆ. ಏನಾಗ್ತಾರೆ? ಡೋನಾರ್ಸ್ ಆಗ್ತಾರೆ. ಸೊ ವಿಚ್ ಬ್ಲಡ್ ಗ್ರೂಪ್ ಈಸ್ ಐಡೆಂಟಿಫೈಡ್ ಆಸ್ ಯೂನಿವರ್ಸಲ್ ಡೋನಾರ್ ಬ್ಲಡ್ ಗ್ರೂಪ್? O ನೆಗೆಟಿವ್. ಯಾಕೆಂದ್ರೆ ಅವರಲ್ಲಿ ಏನಿಲ್ಲ? ಆಂಟಿಜನ್ ಎ ಇಲ್ಲ, ಆಂಟಿಜನ್ ಬಿ ಇಲ್ಲ, RH ಆಂಟಿಜನ್ನು ಇಲ್ಲ. ಇವ್ರ ಬ್ಲಡ್ ಯಾರಿಗೆ ಕೊಟ್ರು ಏನೂ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ದೇ ಡು ನಾಟ್ ಹ್ಯಾವ್ ಎನಿ ಆಂಟಿಜನ್. ಓಕೆ, ಇನ್ನ A ಪಾಸಿಟಿವ್ ಪೀಪಲ್ ಆರ್ ಯೂನಿವರ್ಸಲ್ ರಿಸಿಪಿಯಂಟ್. ಯೂನಿವರ್ಸಲ್ ರಿಸಿಪಿಯಂಟ್ ಬ್ಲಡ್ ಗ್ರೂಪ್ ಯಾವ್ದ್ರಿ? AB ಪಾಸಿಟಿವ್. AB ಪಾಸಿಟಿವ್ ಈಸ್ ದ ಯೂನಿವರ್ಸಲ್ ರಿಸಿಪಿಯಂಟ್. ಯಾಕೆ? AB ಪಾಸಿಟಿವ್ ಅವರಲ್ಲಿ ಏನಿರೋದಿಲ್ಲ ರೀ? ಆಂಟಿಜನ್ ಆಂಟಿಬಾಡಿ ಎ ಇಲ್ಲ, ಆಂಟಿಬಾಡಿ ಬಿ ಇಲ್ಲ. ಓಕೆ, ಸೊ ಹಂಗಾಗಿ ರಿಯಾಕ್ಟ್ ಮಾಡೋ ಆಂಟಿಬಾಡಿನೇ ಇಲ್ಲ ಅಂದಮೇಲೆ ಯಾವ ಬ್ಲಡ್ ತಗೊಂಡ್ರು ಕೂಡ ಅವರಿಗೆ ರಿಯಾಕ್ಷನ್ ಪ್ರಾಬ್ಲಮ್ಮೇ ಆಗೋದಿಲ್ಲ. ಹಾಗಾಗಿ ವಿ ಕನ್ಸಿಡರ್ AB ಪಾಸಿಟಿವ್ ಪೀಪಲ್ ಆಸ್ ಯೂನಿವರ್ಸಲ್ ರಿಸಿಪಿಯಂಟ್ and O ನೆಗೆಟಿವ್ ಆಸ್ ಯೂನಿವರ್ಸಲ್ ಡೋನರ್. ಬ್ಲಡ್ ಸೇಫ್ ಟ್ರಾನ್ಸ್ಫ್ಯೂಷನ್ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಮೊನ್ನೆ ನೀಟಲ್ಲಾಗಲಿ CET-ಯಲ್ಲಾಗಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೇಲೆ ಕ್ವಶನ್ ಬಂದಿದೆ. ಸೊ ಅಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊರಿ. A ಗ್ರೂಪ್ ಅವರು ತಮ್ಮ ಬ್ಲಡ್ಡನ್ನು ಯಾರಿಗೆ ಡೊನೇಟ್ ಮಾಡ್ಬೋದು ಅಂದರೆ, A ಗ್ರೂಪ್ ಪೀಪಲ್ ಕ್ಯಾನ್ ಡೊನೇಟ್ ಬ್ಲಡ್ ಟು A ಗ್ರೂಪ್ ಪೀಪಲ್ ಆ್ಯಂಡ್ AB. ಎದವರು A ಕೊಡ್ಬೋದು, ABಗೆ ಕೊಡ್ಬೋದು. ಓಕೆ, ಬಿದವರು ಯಾರಿಗೆ ಬ್ಲಡ್ ಕೊಡ್ಬೋದು? ಬಿದವ್ರಿಗೆ ಕೊಡ್ಬೋದು, ABದವರಿಗೆ ಕೊಡ್ಬೋದು. ಓಕೆ, AB ಗ್ರೂಪ್ ಅವರು ಯಾರಿಗೆ ಬ್ಲಡ್ ಕೊಡ್ಬೋದು? ಓನ್ಲಿ AB. O ಗ್ರೂಪ್ ಅವರು ಯಾರಿಗೆ ಬ್ಲಡ್ ಕೊಡ್ಬೋದು? A ಕೊಡ್ಬೋದು, B ಕೊಡ್ಬೋದು, AB ಕೊಡ್ಬೋದು, Oಗೂ ಕೊಡ್ಬೋದು. ಓಕೆ, ಇದು ಕ್ವಶನ್ ಕೇಳಿದ್ರು ಮೊನ್ನೆ ಎಕ್ಸಾಮಲ್ಲಿ. A ಗ್ರೂಪ್ ಅವರು ಯಾರಿಗೆ ಬ್ಲಡ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಸೇಫ್ ಇರುತ್ತೆ ಅನ್ನೋದು ಕ್ವಶನ್ ಇತ್ತು. ಸೊ A ಗ್ರೂಪ್ ಅವರು ಯಾರಿಗೆ ಬ್ಲಡ್ ಕೊಡ್ಬೋದ್ರಿ? A ಗ್ರೂಪ್, ಅಂಡ್ ದೇ ಕ್ಯಾನ್ ಗಿವ್ ಬ್ಲಡ್ ಟು AB ಗ್ರೂಪ್. ಬಿದವರು B, AB, ABದವರು AB. ಈಗ ಎದವರು AB ಕೊಟ್ರೆ ಯಾಕೆ ಪ್ರಾಬ್ಲಮ್ ಆಗಲ್ಲ? ಆಂಟಿಬಾಡಿ ಇಲ್ಲ, ಹೌದಾ? ABದವ್ರು ಯಾರಿಗೆ ಮಾತ್ರ ಬ್ಲಡ್ ಕೊಡ್ಬೋದು? ABದವ್ರಿಗೆ ಮಾತ್ರ ಕೊಡ್ಬೋದಾಗ್ಲಿ, ದೇ ಕೆನಾಟ್ ಗಿವ್ ಬ್ಲಡ್ ಟು ಅದರ್ ಗ್ರೂಪ್ಸ್. ಓದವ್ರು ಯಾಕೆ ಎಲ್ಲರಿಗೂ ಕೊಡ್ಬೋದು? ದೇ ಡೋಂಟ್ ಹ್ಯಾವ್ ಎನಿ ಆಂಟಿಜನ್, ಹೌದಿಲ್ಲ? ಸೊ ಆನ್ ದಿಸ್ ಬೇಸಿಸ್ ಈಗ RH ಫ್ಯಾಕ್ಟರ್ ಡಿಸ್ಕವರ್ ಮಾಡಿದ್ಮೇಲೆ ನಮಗೆ ಕ್ಲಿಯರ್ ಆಗಿದ್ದೇನಪ್ಪ ಅಂದರೆ, RH ಪಾಸಿಟಿವ್ ಪೀಪಲ್ should not give blood to RH negative people, while RH negative people can give blood to RH positive. RH ಪಾಸಿಟಿವ್ ಅವರು RH ನೆಗೆಟಿವ್ ಅವರಿಗೆ ಯಾಕೆ ಬ್ಲಡ್ ಕೊಡಬಾರ್ದು ಅಂದರೆ, RH ನೆಗೆಟಿವ್ನಲ್ಲಿ ಏನಿರಲ್ಲ? ಆಂಟಿಜನ್ ಇಲ್ಲ. ಯಾವ ಆಂಟಿಜನ್ ಇಲ್ಲ? RH ಆಂಟಿಜನ್. ಸಪೋಸಿಂಗ್ RH ಪಾಸಿಟಿವ್ ಪೀಪಲ್ಲು RH ನೆಗೆಟಿವ್ ಪೀಪಲ್ಗೆ ಬ್ಲಡ್ ಕೊಟ್ಟರೆ ಆ RH ಆಂಟಿಜನ್ನು RH ನೆಗೆಟಿವ್ ಅವರಿಗೆ ಫಾರಿನ್ ಅಂತ ಕನ್ಸಿಡರ್ ಆಗುತ್ತೆ. ಯಾವುದೇ ಫಾರಿನ್ ಬಾಡಿ ನಮ್ಮಲ್ಲಿ ಬಂದರೆ ಅದಕ್ಕೆ ತಕ್ಕ ಆಂಟಿಬಾಡೀಸ್ ನಮ್ಮ ಬ್ಲಡ್ನಲ್ಲಿ ತಯಾರಾಗತ್ತೆ. ಹಾಗಾಗಿ RH ಪಾಸಿಟಿವ್ ಅವರು ನೆಗೆಟಿವ್ ಅವ್ರಿಗೆ ಬ್ಲಡ್ ಕೊಟ್ಟರೆ
RH ಆ್ಯಂಟಿಜನ್ಗೆ ತಕ್ಕ ಆ್ಯಂಟಿಬಾಡೀಸು ನಮ್ಮ ಬ್ಲಡ್ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈ RH ಆ್ಯಂಟಿಬಾಡಿ ಏನನ್ನು ಡಿಸ್ಟ್ರಕ್ಟ್ ಮಾಡುತ್ತೆ? RBC ಅನ್ನು ಡಿಸ್ಟ್ರಕ್ಟ್ ಮಾಡುತ್ತೆ, ವಿಚ್ ರಿಸಲ್ಟ್ಸ್ ಇನ್ ಹಿಮೋಲೈಸಿಸ್. ಸೊ ಅದರ ಸಲುವಾಗಿ ಆಲ್ವೇಸ್ ಕೀಪ್ ಇನ್ ಮೈಂಡ್, RH ಪಾಸಿಟಿವ್ ಪೀಪಲ್ should not give blood to RH negative people. While RH negative people ಪಾಸಿಟಿವ್ ಅವ್ರಿಗೆ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದನ್ನು ಕನ್ಸಿಡರ್ ಮಾಡಿದ ಮೇಲೆ we have come to a conclusion that O negative will be considered as universal donor because neither they have antigen A, neither they have antigen B, nor they have RH antigen. ಯಾವುದು ಆ್ಯಂಟಿಜನ್ ಇಲ್ಲದೆ ಇರೋದ್ರಿಂದ ಇವರು ಯಾರಿಗೆ ಬ್ಲಡ್ ಕೊಟ್ಟರು ಕೂಡ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಆದರೆ ಕೊಡೋದಿಲ್ಲ ಇವರು, ಯಾಕೆಂದರೆ ಇದು ಸಿಗೋದೇ ಬ್ಲಡ್ ಕಡಿಮೆ. ಸೊ ಹಾಗಾಗಿ ಜನರಲಿ ಇವರು ಎಲ್ರಿಗೂ ಬ್ಲಡ್ ಕೊಡೋದಕ್ಕೆ ಹೋಗಲ್ಲ. ಬಟ್ ಎನಿ ಹೌ ಆನ್ ದ ಬೇಸಿಸ್ ಆಫ್ ಐಡೆಂಟಿಫಿಕೇಶನ್ ಆಫ್ RH ಫ್ಯಾಕ್ಟರ್, ವಿಚ್ ಬ್ಲಡ್ ಗ್ರೂಪ್ ಈಸ್ ಕಾಲ್ಡ್ universal donor blood group? O negative. Which blood group is called universal recipient blood group? AB positive. RH ಅನ್ನೋದು ಏನ್ರಿ? ಅದು ಆಂಟಿಜನ್. RH is a antigen present on the membrane of the RBC. ನಮ್ಮ ಬ್ಲಡ್ನಲ್ಲಿ RH ಆಂಟಿಜನ್ ಇದ್ರೆ ನಾವೇನಾಗ್ತೀವಿ? RH ಪಾಸಿಟಿವ್ ಆಗ್ತೀವಿ. ನಮ್ಮ ಬ್ಲಡ್ನಲ್ಲಿ RH ಆಂಟಿಜನ್ ಇಲ್ಲ ಅಂದರೆ ನಾವೇನಾಗ್ತೀವಿ? RH ನೆಗೆಟಿವ್. ಸೊ ಯು ಹ್ಯಾವ್ ಕ್ಲಿಯರ್ ನಾಲೆಜ್ ರಿಗಾರ್ಡಿಂಗ್ ವಾಟ್ ಈಸ್ RH ಫ್ಯಾಕ್ಟರ್. ಓಕೆ, ನಿಮ್ಮ ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ನಲ್ಲಿ ಮತ್ತೊಂದು ಸಿಂಪಲ್ ಕಾನ್ಸೆಪ್ಟ್ ಕೊಟ್ಟರೆ ಅದು ಯಾವುದು ಅಂದರೆ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್. ಅದು ಆಲ್ರೆಡಿ ಓದಿದ್ದೀರಿ, ಬಟ್ ಸ್ಟಿಲ್ ನನಗೆ ಇನ್ನೊಂದು ಸತಿ ಹೇಳಬೇಕನ್ಸುತ್ತೆ. ಇದು ಜೆನೆಟಿಕ್ಸಿಗೆ ಕನೆಕ್ಟ್ ಆಗೋ ಕಾನ್ಸೆಪ್ಟ್ ಆಗಿರೋದ್ರಿಂದ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಎ ಫಿನಾಮಿನನ್ ಕಾಲ್ಡ್ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್. ಇದ್ರ ಮೇಲೆ ಕೂಡ ಒಂದು ಕ್ವಶನ್ ಇತ್ತು, ಆದರೆ ಇದು ಡೈರೆಕ್ಟ್ ಕ್ವಶನ್ ಆಗಿರಲಿಲ್ಲ, ಇಟ್ ವಾಸ್ ಎ ಇಂಡೈರೆಕ್ಟ್ ಕ್ವಶನ್. ಬಟ್ ಏನೇ ಆಗಲಿ RH ಬಗ್ಗೆ ಒಂದು ಕ್ವಶನ್ ಇತ್ತು, ಪರ್ಟಿಕ್ಯುಲರ್ಲಿ ಟರ್ಮ್ ಕಾಲ್ಡ್ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್. ಓಕೆ, ಕೇಳಿಸ್ಕೋರಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿನಿ, RH ಪಾಸಿಟಿವ್ ಅವರು ಯಾರಿಗೆ ಬ್ಲಡ್ ಕೊಡಬಾರ್ದ್ರಿ? RH ನೆಗೆಟಿವ್ ಅವ್ರಿಗೆ ಬ್ಲಡ್ ಕೊಡಬಾರ್ದು. ಓಕೆ, ಇದನ್ನು ತಿಳ್ಕೊಂಡ್ಮೇಲೆ ಮತ್ತೊಂದು ಫರ್ದರ್ ಕಾನ್ಸೆಪ್ಟ್ ತಿಳ್ಕೊರಿ. ಈಗ ಮ್ಯಾರೇಜಸ್ಸಲ್ಲಿ ಇಫ್ RH ಪಾಸಿಟಿವ್ ಮ್ಯಾನ್ ಮ್ಯಾರೀಸ್ ಎ RH ಪಾಸಿಟಿವ್ ವುಮನ್, ಅವ್ರಿಗೆ ಹುಟ್ಟೋ ಎಲ್ಲ ಮಕ್ಕಳದು ಬ್ಲಡ್ ಗ್ರೂಪ್ ಏನಿರುತ್ತೆ? RH ಪಾಸಿಟಿವ್. ಯಾಕೆ? RH ಪಾಸಿಟಿವ್ ಈಸ್ ಡಾಮಿನೆಂಟ್ ಓವರ್ RH ನೆಗೆಟಿವ್. ಇದನ್ನು ನೆನಪಲ್ಲಿ ಇಟ್ಕೊರಿ. RH ಪಾಸಿಟಿವ್ ಈಸ್ ಡಾಮಿನೆಂಟ್ ಓವರ್ RH ನೆಗೆಟಿವ್. ಇಬ್ಬರದು RH ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಡಾಮಿನೆಂಟ್ ನೆಗೆಟಿವ್ ಪ್ರಶ್ನೆನೇ ಇಲ್ಲ. ಹುಟ್ಟೋ ಎಲ್ಲ ಮಕ್ಕಳದು ಬ್ಲಡ್ ಗ್ರೂಪ್ ಏನಾಗ್ಬಿಡತ್ರಿ? RH ಪಾಸಿಟಿವ್. ಇಲ್ಲಿ ಕಾಂಪ್ಲಿಕೇಶನ್ ಇಲ್ಲ. ಇಫ್ ಎ RH ನೆಗೆಟಿವ್ ಮ್ಯಾನ್ ಮ್ಯಾರೀಸ್ ಎ RH ನೆಗೆಟಿವ್ ವುಮನ್, ಇಲ್ಲಿ ಕೂಡ ಹುಟ್ಟೋ ಮಕ್ಕಳದು ಎಲ್ಲ ಬ್ಲಡ್ ಗ್ರೂಪ್ ಏನಿರುತ್ತೆ? RH ನೆಗೆಟಿವ್. ಇಲ್ಲಿನೂ ಏನೂ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಇಬ್ರು ಏನಿದ್ದಾರೆ? RH ನೆಗೆಟಿವ್. ಇಬ್ರು ರೆಸೆಸಿವ್ ಇದ್ದಾರೆ, ಹಾಗಾಗಿ ಹುಟ್ಟೋ ಮಕ್ಕಳು ಕೂಡ ದೇ ವಿಲ್ ಬಿ RH ನೆಗೆಟಿವ್. ಸೊ ಫಸ್ಟ್ ಎರಡು ಮ್ಯಾರೇಜಸ್ ಅಲ್ಲಿ ಕೂಡ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇಬ್ಬರದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇತ್ತು, ಇಲ್ಲಿ ಇಬ್ಬರದು ಬ್ಲಡ್ ಗ್ರೂಪ್ ನೆಗೆಟಿವ್ ಇತ್ತು. ಓಕೆ, ಮೂರನೇ ಕಂಡೀಷನ್ ಹೇಳ್ತೀನಿ. ಇಫ್ ದ ಮ್ಯಾನ್ ಈಸ್ RH ನೆಗೆಟಿವ್ and the woman is RH positive. If the man is RH negative and if the woman is RH positive, ಯಾವುದು ಡಾಮಿನೆಂಟ್ ಇಲ್ಲಿ? RH ಪಾಸಿಟಿವ್.
ಸೊ ಹುಟ್ಟೋ ಮಗುವುದು ಬ್ಲಡ್ ಗ್ರೂಪ್ ಏನಿರುತ್ತೆ? RH ಪಾಸಿಟಿವ್. ತಾಯಿದು ಮಗುದು ಇಬ್ಬರದು ಪಾಸಿಟಿವ್ ಇದ್ರೂ ಇಬ್ಬರಿಗೂ ಪ್ರಾಬ್ಲಮ್ ಇಲ್ಲ. ತಾಯಿ RH ಪಾಸಿಟಿವ್, ಅವಳಲ್ಲಿ ಬೆಳೆಯೋ ಮಗುದು ಕೂಡ ಬ್ಲಡ್ RH ಪಾಸಿಟಿವ್ ಇರೋದ್ರಿಂದ ನೈದರ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಟು ದಿ ಮದರ್ ನಾರ್ ಟು ದಿ ಚೈಲ್ಡ್. ಇವನ್ RH ನೆಗೆಟಿವ್ ಇದ್ರೂ ಕೂಡ ಯಾವುದೇ ಪ್ರಾಬ್ಲಮ್ಮು ಇಲ್ಲ. ಸೊ ಇವು ಮೂರು ಕಂಡೀಷನ್ನಲ್ಲೂ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಎದರದು? RH ಇನ್ಕಾಂಪೆಟಬಿಲಿಟಿ ಪ್ರಾಬ್ಲಮ್ ಇಲ್ಲ. ಆದರೆ RH ಇನ್ಕಾಂಪೆಟಬಿಲಿಟಿ ಅರೈಸ್ ಆಗೋದು ಒಂದೇ ಒಂದು ಕಂಡೀಷನ್ನಲ್ಲಿ. ಯಾವ ಕಂಡೀಷನ್ನಲ್ಲಿ RH ಇನ್ಕಾಂಪೆಟಬಿಲಿಟಿ ಇಂದ ಪ್ರಾಬ್ಲಮ್ ಅರೈಸ್ ಆಗತ್ತೆ ಅಂದರೆ, ಇಫ್ ದ ಮ್ಯಾನ್ ಈಸ್ RH ಪಾಸಿಟಿವ್ ಅಂಡ್ ದ ವುಮನ್ ಈಸ್ RH ನೆಗೆಟಿವ್. ಇಲ್ಲಿ ಆಗುವಂಥ ಕಾಂಪ್ಲಿಕೇಶನ್ ಏನು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಇಫ್ ಎ RH ಪಾಸಿಟಿವ್ ಮ್ಯಾನ್ ಮ್ಯಾರೀಸ್ ಎ RH ನೆಗೆಟಿವ್ ವುಮನ್, ಅವಳಲ್ಲಿ ಹುಟ್ಟೋ ಎಲ್ಲ ಮಕ್ಕಳದು ಬ್ಲಡ್ ಗ್ರೂಪ್ ಏನಿರುತ್ತೆ? RH ಪಾಸಿಟಿವ್. ಶಿ ಈಸ್ RH ನೆಗೆಟಿವ್ ಅಂಡ್ ಅವಳಿಗೆ ಹುಟ್ಟೋ ಎಲ್ಲ ಮಕ್ಕಳದು ಬ್ಲಡ್ ಗ್ರೂಪ್ ಏನಿರತ್ರಿ? RH ಪಾಸಿಟಿವ್. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೂ ಪ್ರಾಬ್ಲಮ್ ಇಲ್ಲ, ಮಗುಗೂ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಯೂಶ್ವಲಿ ದೇರ್ ವಿಲ್ ಬಿ ನೋ ಮಿಕ್ಸಿಂಗ್ ಆಫ್ ಫೀಟಲ್ ಬ್ಲಡ್ ಆ್ಯಂಡ್ ದಿ ಮದರ್ಸ್ ಬ್ಲಡ್. ಯೂಶ್ವಲಿ ತಾಯಿದು ಮಗುದು ಬ್ಲಡ್ ಮಿಕ್ಸ್ ಆಗೋದು ಯಾವ ಟೈಮಲ್ಲಿ? ಜನರಲಿ ಡ್ಯೂರಿಂಗ್ ದಿ ಟೈಮ್ ಆಫ್ ಡೆಲಿವರಿ. ಡೆಲಿವರಿ ಟೈಮಲ್ಲಿ ಮಗುದು ತಾಯಿದು ಬ್ಲಡ್ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮುಂಚೆ ಯೂಶ್ವಲಿ ದೇರ್ ವಿಲ್ ಬಿ ನೋ ಮಿಕ್ಸಿಂಗ್ ಆಫ್ ಮದರ್ಸ್ ಬ್ಲಡ್ ಆ್ಯಂಡ್ ಫೀಟಲ್ ಬ್ಲಡ್. ಸೊ ಹಾಗಾಗಿ RH ಪಾಸಿಟಿವ್ ಮ್ಯಾನು RH ನೆಗೆಟಿವ್ ವುಮನ್ಗೆ ಮದುವೆ ಆಗಿ ಅವ್ರಿಗೆ ಹುಟ್ಟೋ ಮೊದಲನೇ ಮಗುಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ, ತಾಯಿಗೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಯಾಕೆಂದರೆ ಡೆಲಿವರಿ ಆಗೋ ತನಕ ದೇರ್ ವಿಲ್ ಬಿ ನೋ ಮಿಕ್ಸಿಂಗ್ ಆಫ್ ಮದರ್ಸ್ ಬ್ಲಡ್ ವಿತ್ ಫೀಟಲ್ ಬ್ಲಡ್. ಸೊ ಫಸ್ಟ್ ಮಗು ಸೇಫ್ ಆಗಿ ಡೆಲಿವರಿ ಆಗಿ ಬಂತು, ಯಾವುದು ಪ್ರಾಬ್ಲಮ್ ಆಗಲಿಲ್ಲ. ಆದರೆ ಡೆಲಿವರಿ ಆದಾಗ ಫೀಟಲ್ ಬ್ಲಡ್ ಏನಾಗಿತ್ತು? ಹ್ಯಾಸ್ ಮಿಕ್ಸ್ಡ್ ವಿತ್ ದಿ ಮದರ್ಸ್ ಬ್ಲಡ್. ಡೆಲಿವರಿ ಟೈಮಿಗೆ ಫೀಟಲ್ ಬ್ಲಡ್ ಮದರ್ಸ್ ಬ್ಲಡ್ ಜೊತೆಗೆ ಮಿಕ್ಸ್ ಆದಾಗ ಫೀಟಲ್ ಬ್ಲಡ್ನಲ್ಲಿ ಏನಿರುತ್ತೆ? RH ಆಂಟಿಜನ್ ಇರುತ್ತೆ. ಏನಿರುತ್ತೆ? RH ಆಂಟಿಜನ್. ಅದು ಮದರ್ಸ್ ಬ್ಲಡ್ಡಿಗೆ ಬಂದಾಗ ಅವಳಲ್ಲಿ ಏನಿರಲಿಲ್ಲ? RH ಆಂಟಿಜನ್ ಇರಲಿಲ್ಲ. ಹಾಗಾಗಿ ಈ RH ಆಂಟಿಜನ್ ಅವಳ ಬ್ಲಡ್ಡಿಗೆ ಬಂದಾಗ ಅದು ಫಾರಿನ್ ಅಂತ ಕನ್ಸಿಡರ್ ಆಗಿ ಅವಳ ಬ್ಲಡ್ನಲ್ಲಿ ಏನು ಪ್ರೊಡ್ಯೂಸ್ ಆಯಿತು? RH ಆಂಟಿಬಾಡಿ ಪ್ರೊಡ್ಯೂಸ್ ಆಯ್ತು. ಮದರ್ಸ್ ಬ್ಲಡ್ನಲ್ಲಿ ಏನು ಪ್ರೊಡ್ಯೂಸ್ ಆಯ್ತು ರೀ? RH ಆಂಟಿಬಾಡಿ. ಯಾರ ಬ್ಲಡ್ನಲ್ಲಿ? ಮದರ್ಸ್ ಬ್ಲಡ್. ಈಗ ಮದರ್ ಬ್ಲಡ್ನಲ್ಲಿ ಏನು ಪ್ರೊಡ್ಯೂಸ್ ಆಗಿದೆ? RH ಆಂಟಿಬಾಡಿ. ಓಕೆ, ಈಗ ಇಫ್ ಶಿ ಕನ್ಸೀವ್ಸ್ ಫಾರ್ ದಿ ಸೆಕೆಂಡ್ ಟೈಮ್, ಎರಡನೇ ಸತಿ ಅವಳು ಕನ್ಸೀವ್ ಆದಾಗ ಏನಾಗತ್ತೆ? ಪ್ಲಾಸೆಂಟಾದಲ್ಲಿ ಡಿಫೆಕ್ಟ್ ಆಗಿ ಡೆಲಿವರಿ ಒಂದು ಸತಿ ಆಗಿತ್ತು, ಈಗ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ಪ್ಲಾಸೆಂಟಾದಾಗ ಡಿಫೆಕ್ಟ್ ಇದ್ದು ಮದರ್ಸ್ ಬ್ಲಡ್ ಎದ್ರ ಜೊತೆಗೆ ಮಿಕ್ಸ್ ಆಗತ್ತೆ? ಫೀಟಲ್ ಬ್ಲಡ್ ಜೊತೆಗೆ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಡೆಲಿವರಿ ಟೈಮಿಗಾಗಲಿ ಮದರ್ ಬ್ಲಡ್ ಯಾರ ಜೊತೆಗೆ ಮಿಕ್ಸ್ ಆಗ್ಬೋದು? ಫೀಟಲ್ ಬ್ಲಡ್. ಅಂಥ ಟೈಮ್ನಲ್ಲಿ ಮದರ್ ಬ್ಲಡ್ನಲ್ಲಿರೋ RH ಆಂಟಿಜನ್ನು ಯಾರ ಬ್ಲಡ್ಡಿಗೆ ಬರುತ್ತೆ? ಫೀಟಸ್ ಬ್ಲಡ್ಡಿಗೆ ಬರುತ್ತೆ. ಈ RH ಆಂಟಿಬಾಡಿ ಮದರ್ ಬ್ಲಡ್ನಲ್ಲಿರೋ ಈ RH ಆಂಟಿಬಾಡಿ ಫೀಟಲ್ ಬ್ಲಡ್ಡಿಗೆ ಬಂದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಡಿಸ್ಟ್ರಕ್ಟಿಂಗ್ ದಿ ಫೀಟಲ್ RBC. ಏನನ್ನ ಡಿಸ್ಟ್ರಕ್ಟ್ ಮಾಡತ್ರಿ? ಫೀಟಲ್ RBC. And this destruction of fetal RBC is what is called as erythroblastosis fetalis. ಈ ಕಂಡೀಷನ್ ಏನಂತ ಕರೀತಾರೆ? ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್ ಅಥವಾ hemolytic disease of newborn.
ಈ ಡಿಸೀಸ್ ಮತ್ತೇನಂತನೂ ಕರೀತಾರ್ರಿ, ಹಿಮೋಲೈಟಿಕ್ ಡಿಸೀಸ್ ಆಫ್ ನ್ಯೂ ಬಾರ್ನ್. ಮತ್ತೆ ಡೆಲಿವರಿ ಟೈಮಿಗೆ ತಾಯಿದು ಮಗುದು ಬ್ಲಡ್ ಮಿಕ್ಸ್ ಆಯಿತು. ತಾಯಿ ಬ್ಲಡ್ನಲ್ಲಿರೋ RH ಆಂಟಿಬಾಡಿ ಹೋಗಿ ಏನನ್ನ ಡಿಸ್ಟ್ರಕ್ಟ್ ಮಾಡಿಬಿಡತ್ರಿ, ಫೀಟಲ್ RBC. ಮತ್ತು ಫೀಟಲ್ RBC ಡಿಸ್ಟ್ರಕ್ಟ್ ಆದರೆ ಆಗ ದೇರ್ ವಿಲ್ ಬಿ ಎ ಪ್ರಾಬ್ಲಮ್ ಫಾರ್ ದಿ ಫೀಟಸ್. ಮಗು ಹುಟ್ಟಿದ ತಕ್ಷಣ ಸಾಯತ್, ಅದು ನಿಯೋನೇಟಲ್ ಡೆತ್ ಅಂತೀವಿ. ಹುಟ್ಟೋಕ್ಕಿಂತ ಮುಂಚೆನೂ ಸಾಯ್ಬೋದು, ಅದಕ್ಕೆ ಸ್ಟಿಲ್ ಬರ್ತ್ ಅಂತಾರೆ. ಏನಂತ ಕರೀತಾರೆ? ಸ್ಟಿಲ್ ಬರ್ತ್. ಸೊ RH ಇನ್ಕಾಂಪೆಟಬಿಲಿಟಿಯಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು? ಸ್ಟಿಲ್ ಬರ್ತ್ ಆಗ್ಬೋದು ಅಥವಾ ನಿಯೋನೇಟಲ್ ಡೆತ್ ಆಗ್ಬೋದು. ಆ ಕಂಡೀಷನ್ನ ಏನಂತ ಟರ್ಮ್ ಮಾಡಿದ್ರಿ ನೀವು? ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್ ಅಂದ್ರೆ ಏನಂತ ಕರೆದ್ರಮ್ಮ? ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್, or it is also called as hemolytic disease of newborn. ಈ ಕಂಡೀಷನ್ ಯಾವಾಗ ಮಾತ್ರ ಅರೈಸ್ ಆಗತ್ತೆ? when mother is RH negative and the fetus is RH positive. ಅವಾಗ ಮಾತ್ರ ಯಾವ ಕಂಡೀಷನ್ ಅರೈಸ್ ಆಗತ್ತೆ? ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್ ಅಥವಾ ಹಿಮೋಲೈಟಿಕ್ ಡಿಸೀಸ್ ಆಫ್ ನ್ಯೂ ಬಾರ್ನ್. ಬ್ಲಡ್ ಗ್ರೂಪ್ ಡಿಸ್ಕವರಿ ಆದಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತು. RH ಮತ್ತು ಬ್ಲಡ್ ಗ್ರೂಪ್ ಡಿಸ್ಕವರ್ ಆದಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದಕ್ಕೆ ಮೆಡಿಸನ್ ಇವಾಗ ತಯಾರಾಯಿತು. ಈಗ ಏನು ಮಾಡ್ತಾರೆ? ಈಗ ಯಾವುದೇ ಫೀಮೇಲ್ ಪ್ರೆಗ್ನೆಂಟ್ ಇದ್ದಾಳ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಅವಳು ಬ್ಲಡ್ಡನ್ನು ಟೆಸ್ಟ್ ಮಾಡಿ ನೋಡ್ತಾರೆ, ವೆದರ್ ಶಿ ಈಸ್ RH ಪಾಸಿಟಿವ್ ಆರ್ RH ನೆಗೆಟಿವ್. ಇನ್ ಕೇಸ್ ಅವಳು RH ನೆಗೆಟಿವ್ ಇದ್ದಾಳೆ, ಫೀಟಸ್ RH ಪಾಸಿಟಿವ್ ಇದೆ ಅಂತ ಗೊತ್ತಾದರೆ ಪ್ರಿಕಾಷನ್ಸ್ ಆಗಿ ಡೆಲಿವರಿಗಿಂತ 72 ಅವರ್ಸ್ ಮುಂಚೆ ಫೀಮೇಲ್ಗೆ ಯಾವ ಇಂಜೆಕ್ಷನ್ ಕೊಡ್ತಾರೆ? ರೋಗ್ಯಾಮ್ ಇಂಜೆಕ್ಷನ್ ಕೊಡ್ತಾರೆ. ಈ ರೋಗ್ಯಾಮ್ ಅನ್ನ ಏನಂತ ಕರೀತಾರೆ? ರೋಗ್ಯಾಮ್ ಅನ್ನ ನಾವು ಏನಂತ ಕರಿತೀವ್ರಿ? ಆಂಟಿ RH ಆಂಟಿಬಾಡಿ ಇಂಜೆಕ್ಷನ್. ಡೆಲಿವರಿಗೆ 72 ಅವರ್ಸ್ ಮುಂಚೆನೇ ಇವಳಿಗೆ ಇಂಜೆಕ್ಷನ್ ಕೊಟ್ಟಾಗ ಅವಳಲ್ಲಿ ಏನು ಪ್ರೊಡ್ಯೂಸ್ ಆಗಲ್ಲ? RH ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಲ್ಲ. ಯಾಕೆಂದ್ರೆ ಯಾವ ಇಂಜೆಕ್ಷನ್ ಕೊಟ್ಟಾರ ನೆನ್ಪು ಮೇಲೆ ಇಟ್ಕೋರಿ? ಆಂಟಿ RH ಆಂಟಿಬಾಡಿ ಇಂಜೆಕ್ಷನ್. ಯಾವ ಇಂಜೆಕ್ಷನ್ ಕೊಟ್ಟರಿ? ಆಂಟಿ RH ಆಂಟಿಬಾಡಿ ಇಂಜೆಕ್ಷನ್. ಅಂದ್ರೆ ಅವಳಲ್ಲಿ ಏನು ಪ್ರೊಡ್ಯೂಸ್ ಆಗಲ್ಲ? RH ಆಂಟಿಬಾಡಿ ಪ್ರೊಡ್ಯೂಸ್ ಆಗಲ್ಲ. RH ಆಂಟಿಬಾಡಿನೇ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ತಾಯಿಗೂ ಪ್ರಾಬ್ಲಮ್ ಇಲ್ಲ, ಮಗುಗೂ ಪ್ರಾಬ್ಲಮ್ ಇಲ್ಲ. ಮುಂದೆ ಎಷ್ಟೇ ಮಕ್ಕಳು ಹುಟ್ಟಿದ್ರು ಕೂಡ ಈ ಕಾಂಪ್ಲಿಕೇಶನ್ ಅರೈಸ್ ಆಗಲ್ಲ. ಸೊ RH ಇನ್ಕಾಂಪೆಟಬಿಲಿಟಿಯನ್ನು ಅವಾಯ್ಡ್ ಮಾಡಬೇಕಾದಾಗ ಈ ಪರ್ಟಿಕ್ಯುಲರ್ಲಿ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್ ಅನ್ನು ಅವಾಯ್ಡ್ ಮಾಡೋದ್ರ ಸಲುವಾಗಿ ಯಾವ ಇಂಜೆಕ್ಷನ್ ಕೊಡ್ತಾರೆ ಅಂದರೆ ಏನು ಹೇಳ್ತೀರಿ? ರೋಗ್ಯಾಮ್. ಏನ್ರಿ ಇಂಜೆಕ್ಷನ್ ಹೆಸರು? ರೋಗ್ಯಾಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಟಿ RH ಆಂಟಿಬಾಡಿ ಇಂಜೆಕ್ಷನ್. ಕ್ಲಿಯರ್? ಸೊ ಯು ಹ್ಯಾವ್ ಟು ರಿಮೆಂಬರ್ ಕಾನ್ಸೆಪ್ಟ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಜೊತೆಗೆ RH ಇನ್ಕಾಂಪೆಟಬಿಲಿಟಿಯಿಂದ ಅರೈಸ್ ಆಗುವಂಥ ಕಾಂಪ್ಲಿಕೇಶನ್. ಆ ಕಂಡೀಷನ್ನ ಏನಂತ ಕರೆದ್ರಿ? ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೋಲಿಸ್. ಇದು ಥಿಯರಿ ಕನೆಕ್ಟ್ ಇಲ್ಲದೆ ಇದ್ರೂ ಕೂಡ ನೀಟ್ CET ಅಂತೂ ಇದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ ಬರ್ತಾನೆ ಇರ್ತವೆ ಎವ್ರಿ ಇಯರ್. ಅದ್ರ ಸಲುವಾಗಿ ಈ ಟಾಪಿಕ್ಗೆ ಲಿಂಕ್ ಇರೋದ್ರಿಂದ ಐ ಹ್ಯಾವ್ ಜಸ್ಟ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ RH incompatibility and the problem that we come across due to RH incompatibility. Clear ಇದೆಲ್ಲ ಕಾನ್ಸೆಪ್ಟ್? If the blood group of parents are known, we can say what may be the probable blood group in children. ಅಪ್ಪ ಅಮ್ಮನ ಬ್ಲಡ್ ಗ್ರೂಪ್ ಏನದೆ ಅನ್ನೋದು ಗೊತ್ತಾದರೆ ಮಕ್ಕಳಿಗೆ ಯಾವ್ಯಾವ ಬ್ಲಡ್ ಗ್ರೂಪ್ ಬರಬಹುದು ಅನ್ನೋವಂಥ ಕಾನ್ಸೆಪ್ಟನ್ನು ನಾವು ಡಿಸೈಡ್ ಮಾಡಿ ಹೇಳ್ಬೋದು. ಓಕೆ, ಸೊ ಸಪೋಸಿಂಗ್ ಇಫ್ ದ ಬ್ಲಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಈಸ್ A ಆ್ಯಂಡ್ B. ತಂದೆ ತಾಯಿದು ಬ್ಲಡ್ ಗ್ರೂಪ್ ನನಗೆ ಗೊತ್ತಿದೆ. ತಂದೆ ತಾಯಿದು ಬ್ಲಡ್ ಗ್ರೂಪು A ಮತ್ತು B ಇದೆ.
Now I want to know what may be the probable blood group in children. First of all, blood group ಗೊತ್ತಾಗೋದ್ರ ಜೊತೆಗೆ ನಮಗೆ genotype ಗೊತ್ತಿದ್ರೆ we can decide what may be the probable blood group in children. ಈಗ ಎ ಗ್ರೂಪಿನ ಜೀನೋಟೈಪ್ ಹೋಮೋಸೈಗಸ್ ಕಂಡೀಷನ್ ಅಲ್ಲೂ ನೋಡ್ತೀವಿ, ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲೂ ನೋಡ್ತೀವಿ. ಫಸ್ಟ್ಗೆ ಥಿಂಕ್ ದಟ್ ಇಫ್ ದ ಪೇರೆಂಟ್ಸ್ ಆರ್ ಹೋಮೋಸೈಗಸ್ ಫಾರ್ ಎ ಆ್ಯಂಡ್ ಬಿ. ಫಸ್ಟ್ ಕಾನ್ಸೆಪ್ಟಲ್ಲಿ ಥಿಂಕ್ ದಟ್ ದ ಬ್ಲಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಈಸ್ ಎ ಆ್ಯಂಡ್ ಬಿ and they are in a homozygous condition. ಆಗ genotype of A group ಏನಾಗತ್ರಿ? IA ಇಲ್ಲಿ IB. ಯಾಕೆಂದ್ರೆ ಯಾವ ಕಂಡೀಷನ್ ಅಂತ ಹೇಳಿದೆ? homozygous. What is homozygous? Both the genes are identical for the expression of a character. ಅದಕ್ಕೆ ಏನಂತ ಕರಿತೀವಿ? ಹೋಮೋಸೈಗಸ್ ಕಂಡೀಷನ್. ಈಗ ಮಕ್ಕಳಿಗೆ ಏನು ಬ್ಲಡ್ ಗ್ರೂಪ್ ಆಗ್ಬೋದು? IA IB ಅಂದರೆ ಏನಾಗತ್ತೆ ರೀ ಬ್ಲಡ್ ಗ್ರೂಪು? AB. ಮತ್ತು IA IBನೇ ಆಗತ್ತೆ. ಏನಾಗತ್ತೆ? ಇವರಿಗೆ ಎಷ್ಟೇ ಮಕ್ಕಳು ಹುಟ್ಟಿದ್ರು ಅವ್ರಿಗೆ ಬ್ಲಡ್ ಗ್ರೂಪ್ ಯಾವ್ದು ಮಾತ್ರ ಬರಕ್ಕೆ ಸಾಧ್ಯ? AB. ಸೊ ಹಂಗಾಗಿ ಇಫ್ ಬೋತ್ ದಿ ಪೇರೆಂಟ್ಸ್ ಆರ್ ಹೋಮೋಸೈಗಸ್ ಫಾರ್ A and B, the probable blood group in children will be AB only. ಯಾವ ಬ್ಲಡ್ ಗ್ರೂಪ್ ಮಾತ್ರ ಬರ್ಬೋದು? AB. ಫಸ್ಟಿಗೆ ಎ ಗ್ರೂಪ್ ಅಂತ ಹೇಳಿದ ತಕ್ಷಣ ಅವರು ಹೋಮೋಸೈಗಸ್ ಹೆಟೆರೋಸೈಗಸ್ ಕೊಟ್ಟಿರಲ್ಲ ಒಂದೊಂದ್ಸತಿ. ಆದರೆ ನೀವು ಎಲ್ಲ ಪಾಸಿಬಿಲಿಟೀಸ್ ಬರಿಬೇಕು ಅಂತ ಗೊತ್ತಿದ್ರೆ ನೀವು ಯಾವ ಕಂಡೀಷನ್ ತಗೋಬೇಕು? ಹೆಟೆರೋಸೈಗಸ್. ಇನ್ ಕೇಸ್ ಹೋಮೋಸೈಗಸ್ ಇದ್ರೆ ಅವ್ರು ಮೆನ್ಷನ್ ಮಾಡ್ತಾರೆ ಇಫ್ ದೇ ಆರ್ ಹೋಮೋಸೈಗಸ್ ಫಾರ್ ಎ ಅಂಡ್ ಬಿ. ಹೋಮೋಸೈಗಸ್ ಹೆಟ್ರೋಸೈಗಸ್ ಏನೂ ಕೊಟ್ಟಿಲ್ಲಪ್ಪ, ಅಪ್ಪ ಅಮ್ಮನ ಬ್ಲಡ್ ಗ್ರೂಪ್ ಎ ಬಿ ಅದ, ಮಕ್ಕಳಿಗೆ ಏನೇನು ಬ್ಲಡ್ ಗ್ರೂಪ್ ಬರ್ಬೋದು ಅಂತ ಅವ್ರು ಹೇಳಿದ್ರು ಅಂದರೆ ನೀವು ಹೋಮೋಸೈಗಸ್ ತಗೊಂಡ್ರೆ ಎಲ್ಲ ಪಾಸಿಬಿಲಿಟೀಸ್ ಸಿಗಲ್ಲ. ಆಗ ನೀವು ಯಾವ ಕಂಡೀಷನ್ ತಗೋಬೇಕು? ಹೆಟಿರೋಸೈಗಸ್. ಈಗ ಎರಡನೇ ಕಂಡೀಷನ್ನು ಇಫ್ ದೇ ಆರ್ ಹೆಟಿರೋಸೈಗಸ್ ಫಾರ್ ಎ ಆ್ಯಂಡ್ ಬಿ. ಈಗ ಜೀನೋಟೈಪ್ ಏನಾಗುತ್ತೆ? ಹೆಟ್ರೋಸೈಗಸ್ ಅಂದ್ರೆ ಏನಾಗುತ್ತೆ? IA ಸ್ಮಾಲ್ ಐ, IB ಸ್ಮಾಲ್ ಐ. ಹೌದಾ? ಈಗ ಇವ್ರದ್ದು ಜೀನೋಟೈಪ್ ಗೊತ್ತಾಯ್ತು. ಮಕ್ಕಳಿಗೆ ಏನೇನು ಬ್ಲಡ್ ಗ್ರೂಪ್ ಬರ್ಬೋದು? IA IB ಇದ್ರೆ ಏನಾಗತ್ರಿ? IA ಸ್ಮಾಲ್ ಐ ಇದ್ರೆ ಏನಾಗುತ್ತೆ? A. IB ಸ್ಮಾಲ್ ಐ ಇದ್ರೆ ಏನಾಗುತ್ತೆ? ಸ್ಮಾಲ್ ಐ ಇದ್ರೆ ನೋಡ್ರಿ, ಇಫ್ ಬೋತ್ ಆಫ್ ದೆಮ್ ಆರ್ ಹೆಟಿರೋಸೈಗಸ್ ಫಾರ್ ಎ ಆ್ಯಂಡ್ ಬಿ, ಮಕ್ಕಳಿಗೆ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕ್ವಶನ್ ಇಲ್ಲಿ ಕೇಳಿಸ್ಕೋರಿ, ಹೆಂಗೆ ಕೊಟ್ಟಿರ್ತಾರಂತ ಹೇಳ್ತೀನಿ. ಇಫ್ the blood group of parents is A and B, what may be the probable blood group in children? Answer ಏನು ಬರೀತೀರಿ? AB A B O. ಯಾಕೆಂದ್ರೆ ಎಲ್ಲ ಪಾಸಿಬಿಲಿಟೀಸ್ ಹೇಳು ಅಂತ ಕೇಳಕತ್ತಾರ ಅವರು. ಎಲ್ಲ ಪಾಸಿಬಿಲಿಟೀಸ್ ಹೇಳಬೇಕು ಅಂದ್ರೆ ಹೋಮೋಸೈಗಸ್ ತಗೊಂಡ್ರೆ ಹೇಳಕ್ಕಾಗಲ್ಲ. ಯಾವ ಕಂಡೀಷನ್ ತಗೋಬೇಕು? ಹೆಟ್ರೋಸೈಗಸ್. ಇನ್ ಕೇಸ್ ಹೋಮೋಸೈಗಸ್ ಇದ್ರೆ ಅವ್ರು ಹೇಳ್ತಾರೆ ಇಫ್ ದ ಬ್ಲಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಈಸ್ ಎ ಅಂಡ್ ಬಿ ಅಂಡ್ ದೇ ಆರ್ ಇನ್ ಎ ಹೋಮೋಸೈಗಸ್ ಕಂಡೀಷನ್, ವಾಟ್ ವಿಲ್ ಬಿ ದಿ ಪ್ರಾಬಬಲ್ ಬ್ಲಡ್ ಗ್ರೂಪ್ ಇನ್ ಚಿಲ್ಡ್ರನ್? AB ಒಂದೇ. ಆದರೆ ಅವ್ರು ಹಂಗೆ ಕೇಳಲ್ಲ, ಜನರಲ್ ಆಗಿ ಇಫ್ ದೇ ಆರ್ ಎ ಅಂಡ್ ಬಿ ಅಂತ ಕೇಳ್ತಾರ. ರೈಟ್ ದಿ ಪ್ರಾಬಬಲ್ ಬ್ಲಡ್ ಗ್ರೂಪ್ ಅಂತ ಕೇಳಿದ್ರೆ ಎಲ್ಲ ಪಾಸಿಬಿಲಿಟೀಸ್ ಗೊತ್ತಾಗಬೇಕು. ಎಲ್ಲ ಪಾಸಿಬಿಲಿಟೀಸ್ ಹೇಳಬೇಕು ಅಂದರೆ ಯಾವ ಕಂಡೀಷನ್ ತಗೋಬೇಕ್ರಿ? ಹೆಟಿರೋಸೈಗಸ್. ಆಗ ಏನೇನು ಬ್ಲಡ್ ಗ್ರೂಪ್ ಬರ್ಬೋದು ಮಕ್ಕಳಿಗೆ? ಸಮ್ ಆಫ್ ದೆಮ್ ಮೇ ಗೆಟ್ ಎ ಗ್ರೂಪ್, ಸಮ್ ಆಫ್ ದೆಮ್ ಮೇ ಗೆಟ್ ಬಿ ಗ್ರೂಪ್, ಸಮ್ ಆಫ್ ದೆಮ್ ಮೇ ಗೆಟ್ AB ಅಂಡ್ ಸಮ್ ಆಫ್ ದೆಮ್ ಮೇ ಗೆಟ್ O ಗ್ರೂಪ್. ಇದು ಯಾವಾಗ? ಇಫ್ ಬೋತ್ ಆಫ್ ದೆಮ್ ಆರ್ ಹೆಟಿರೋಸೈಗಸ್ ಫಾರ್ A ಆ್ಯಂಡ್ B. ಕ್ಲಿಯರಾ? ಈ ಎರಡು ಕಾನ್ಸೆಪ್ಟನ್ನು ಬರ್ಕೋರಿ, ನೆಕ್ಸ್ಟ್ ಫರ್ದರ್ ಹೇಳ್ತೀನಿ. ಹೆಡ್ಡಿಂಗ್ ಬರೀರಿ, ಇಫ್ ದಿ ಬ್ಲಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಆರ್ ನೋನ್
if the blood group of parents are known, we can tell the probable blood group in children. We can tell the probable blood group in children. ಇದನ್ನ ಹೆಂಗೆ ಕಂಡುಹಿಡಿತಿದ್ದೀವಿ? ನೋಯಿಂಗ್ ದಿ ಜೀನೋಟೈಪ್ ಆಫ್ ದಿ ಪೇರೆಂಟ್ಸ್. ಏನು ತಿಳ್ಕೊಂಡು ಹೇಳ್ತಾ ಇದ್ದೀವ್ರಿ? ಇದು ಜೀನೋಟೈಪ್ ತಿಳ್ಕೊಂಡು ಹೇಳ್ತೀವಿ. ಓಕೆ, ನೌ ದ ನೆಕ್ಸ್ಟ್ ಕಾಂಬಿನೇಷನ್. ಇಫ್ ಬರ್ಕೋರಿ ಕ್ವಶನು. ಇಫ್ ದಿ ಬ್ಲಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಈಸ್, ಇಫ್ ದಿ ಬ್ಲಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಈಸ್ AB and O. If the blood group of parents is AB and O, what may be the probable blood group in children? What may be the probable blood group in children? ಎ ಬಿ ಅಂದ್ರೆ ಏನು ಮಾಡ್ತೀರಿ? ಐ ಎ ಐ ಬಿ. ಇಲ್ಲಿ ಸ್ಮಾಲ್ ಐ, ಹೌದಾ? ಐ ಎ ಸ್ಮಾಲ್ ಐ ಆದರೆ ಏನಾಗತ್ರಿ? ಎ. ಮತ್ತು ಐ ಎ ಸ್ಮಾಲ್ ಐ ಆದರೆ ಎ. ಐ ಬಿ ಸ್ಮಾಲ್ ಐ ಆದರೆ ಬಿ. ಐ ಬಿ ಸ್ಮಾಲ್ ಐ ಆದರೆ ಬಿ. ಮಕ್ಕಳಿಗೆ ಏನು ಬ್ಲಡ್ ಗ್ರೂಪ್ ಬರ್ಬೋದು? ಎ and B. A or B. ಮಕ್ಕಳಿಗೆ ಐದರ್ ಎ ಬರ್ಬೋದು ಆರ್ ಬಿ ಬರ್ಬೋದು. ಇದನ್ನೊಂದು ಬರ್ಕೋರಿ. ಇಫ್ ದಿ ಬ್ಲಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಈಸ್ O and O, if the blood group of parents is O and O, what may be the probable blood group in children? ಎಲ್ಲ ಮಕ್ಕಳದು ಬ್ಲಡ್ ಗ್ರೂಪ್ ಓನೇ ಆಗ್ಬೇಕು, ಹೌದಿಲ್ಲ? ಯಾಕೆಂದ್ರೆ ಸ್ಮಾಲ್ ಐ ಮತ್ತು ಸ್ಮಾಲ್ ಐ ಯಾವುದಿದು? O and O. ಹುಟ್ಟೋ ಎಲ್ಲ ಮಕ್ಕಳದು ಬ್ಲಡ್ ಗ್ರೂಪ್ ಏನು ಮಾತ್ರ ಇರುತ್ತೆ? O. ಯಾಕೆಂದ್ರೆ ಇಬ್ಬರಲ್ಲೂ ಆಂಟಿಜನ್ ಪ್ರೊಡ್ಯೂಸ್ ಮಾಡೋ ಜೀನ್ಸೇ ಇಲ್ಲ. ಸ್ಮಾಲ್ ಐಯೇ ಇದೆ. ಯಾಕಂದ್ರೆ ಇಬ್ಬರದು ಬ್ಲಡ್ ಗ್ರೂಪ್ ಏನಿದೆ? O ಇದೆ. ತಂದೆ ತಾಯಿದು ಬ್ಲಡ್ ಗ್ರೂಪ್ ಇಬ್ಬರದು O ಇದ್ರೆ ಎಲ್ಲ ಹುಟ್ಟೋ ಮಕ್ಕಳದು ಬ್ಲಡ್ ಗ್ರೂಪ್ ಯಾವುದಿರತ್ತೆ? O ಓನ್ಲಿ. ಸೊ ಹಂಗಾಗಿ ಆಲ್ ದಿ ಚಿಲ್ಡ್ರನ್ ವಿಲ್ ಹ್ಯಾವ್ ವಿಚ್ ಬ್ಲಡ್ ಗ್ರೂಪ್? O ಗ್ರೂಪ್ ಓನ್ಲಿ. ನೆಕ್ಸ್ಟ್, if the blood group of parents is A and O, if the blood group of parents is A and O, ಏನಾಗತ್ತೆ ಅವಾಗ? A and O ಆಗತ್ತೆ. ಏನಾಗತ್ರಿ? A and O. ಜೀನೋಟೈಪ್ ಹಾಕಿ ಮಾಡ್ಬೋದು ನೀವು, ಹೌದಿಲ್ಲ? B and O ಇದ್ರೆ B and O ಅಷ್ಟೇ ಆಗತ್ತೆ, ಹೌದಿಲ್ಲ? ಸೊ ನಾವು ಯು ಕ್ಯಾನ್ ಟೆಲ್ ಪ್ರಾಬಬಲ್ ಬ್ಲಡ್ ಗ್ರೂಪ್. ಜೀನೋಟೈಪ್ಸ್ ಪೇರೆಂಟ್ಸ್ ಇನ್ ಗೊತ್ತಾಯ್ತಲ್ಲ, ಯು ಕ್ಯಾನ್ ಈಸಿಲಿ ಟೆಲ್ ವಾಟ್ ಮೇ ಬಿ ದ ಪ್ರಾಬಬಲ್ ಬ್ಲಡ್ ಗ್ರೂಪ್ ಇನ್ ಚಿಲ್ಡ್ರನ್. ಸಾಮಾನ್ಯವಾಗಿ ನೀಟಲ್ಲಿ ಅಥವಾ ಸಿ ಇ ಟಿಯಲ್ಲಿ ಎರಡರಲ್ಲಿ ಒಂದು ಕಡೆಗಾದರೂ ಬ್ಲಡ್ ಗ್ರೂಪಿಂಗ್ ಅಲ್ಲಿ ಪಾಸಿಬಿಲಿಟೀಸ್ ಆಫ್ ಬ್ಲಡ್ ಗ್ರೂಪಿಂಗ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ ಅಷ್ಟೇ. ಜೀನೋಟೈಪ್ ಪೇರೆಂಟ್ಸ್ ಇನ್ ಗೊತ್ತಾದರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ what may be the probable blood group in children. Okay, so multiple allelism ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. ಇಲ್ಲಿ ಏನೇನು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ್ವಿ? 4 different types of blood group, their antigen and antibody, genotype of different blood group, safe blood transfusion ಯಾವುದಿರುತ್ತೆ, ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಇಂದ ಆಗೋ ಒಂದು
ಕಾಂಪ್ಲಿಕೇಟೆಡ್ ಕಂಡೀಷನ್ ಯಾವುದು ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಕೂಡ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿ ಟುಡೇಸ್. ಓಕೆ, ಈಗ ನೆಕ್ಸ್ಟ್ ಫರ್ದರ್ ಕಾನ್ಸೆಪ್ಟ್ಸ್ ಏನಪ್ಪ ನಾವಿಲ್ಲಿ ಸ್ಟಡಿ ಮಾಡೋದು ಅಂತಂದ್ರೆ, ಈಗ ಉಳಿದಿರೋ ಕಾನ್ಸೆಪ್ಟ್ಸ್ ಹೇಳ್ತೀನಿ. ಲಿಂಕೇಜ್ ಅಂದರೆ ಏನು, ಕ್ರಾಸಿಂಗ್ ಓವರ್ ಅಂದರೆ ಏನು, ಲಿಂಕೇಜ್ ಅಂದರೆ ಲಿಂಕ್ಡ್ ಗ್ರೂಪ್ಸ್ ಅಂದರೆ ಏನು, ಈ ಲಿಂಕೇಜ್ನಲ್ಲಿ ಟೈಪ್ಸ್ ಏನಿದೆ, ಕ್ರಾಸಿಂಗ್ ಓವರಿಂದ ಏನಾಯಿತು ಅನ್ನೋದ್ರ ಕಾನ್ಸೆಪ್ಟನ್ನು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಬಿಫೋರ್ ದ್ಯಾಟ್ I just want to ask you what actually is the difference between autosome and allosomes. What are autosomes and what are allosomes? ಕೇಳಿದಿರಿ ಟರ್ಮು ಆಟೋಸೋಮ್ ಅಂದರೆ ಏನು, ಅಲ್ಲೋಸೋಮ್ ಅಂದರೆ ಏನು ಕೇಳಿದಿರಿ. ಓಕೆ, ಐ ವಿಲ್ ಟೆಲ್ ಯು. ನಿಮ್ಮಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ ರೀ? 46, ಅಥವಾ ಅದನ್ನ ಏನಂತ ಕರಿತೀರಿ? 23 ಪೇರ್ಸ್. ಎಷ್ಟು ಆಟೋಸೋಮ್ಸ್ ಇರುತ್ತೆ ನಿಮ್ಮಲ್ಲಿ? 44. ಅಥವಾ ಎಷ್ಟು ಪೇರ್ಸು? 22 ಪೇರ್. ಎಷ್ಟು ಅಲ್ಲೋಸೋಮ್ ಇದೆ? 2 ಅಥವಾ 1 ಪೇರ್. Now tell me, what is the difference between autosome and allosome? Okay, ಆಟೋಸೋಮ್ಸ್ ಮೇಲ್ಸ್ ಫೀಮೇಲ್ಸ್ ಅಲ್ಲಿ ಸೇಮ್ ಇರುತ್ತಾ ಡಿಫ್ರೆಂಟ್ ಇರುತ್ತಾ? ಸೇಮಾ ಡಿಫ್ರೆಂಟಾ? 44 ಕ್ರೋಮೋಸೋಮ್ ಮೇಲ್ಸ್ ಅಲ್ಲಿ ಫೀಮೇಲ್ಸ್ ಅಲ್ಲಿ ಸೇಮ್ ಇರುತ್ತೆ. ಆದರೆ ಲಾಸ್ಟ್ ಒನ್ ಸೆಟ್ ಏನಿದೆ ಅಲ್ಲ ಅಲ್ಲೋಸೋಮು, ಇಟ್ ಈಸ್ ಡಿಫ್ರೆಂಟ್ ಇನ್ ಮೇಲ್ ಆ್ಯಂಡ್ ಇನ್ ಫೀಮೇಲ್. ಸೊ ಹಾಗಾಗಿ ಆಟೋಸೋಮ್ಸ್ ಆರ್ ದ ಕ್ರೋಮೋಸೋಮ್ಸ್ ವಿಚ್ ಕ್ಯಾರಿ ಜೀನ್ಸ್ ದಟ್ ಕಂಟ್ರೋಲ್ ದಿ ಬಾಡಿ ಕ್ಯಾರೆಕ್ಟರ್ ಆಫ್ ಆನ್ ಇಂಡಿವಿಜುವಲ್. ಸೊ ವಾಟ್ ಆರ್ ಆಟೋಸೋಮ್ಸ್ ಅಂದ್ರೆ ಏನು ಹೇಳ್ತೀರಿ? ಆಟೋಸೋಮ್ಸ್ ಆರ್ ದ ಕ್ರೋಮೋಸೋಮ್ಸ್ ವಿಚ್ ಕ್ಯಾರಿ ಜೀನ್ಸ್ ದಟ್ ಕಂಟ್ರೋಲ್ ದಿ ಬಾಡಿ ಕ್ಯಾರೆಕ್ಟರ್ ಆಫ್ ಆನ್ ಇಂಡಿವಿಜುವಲ್. ಹಾಗಾಗಿ ಇಟ್ ಈಸ್ ಕಾಮನ್ ಫಾರ್ ಬೋತ್ ಮೇಲ್ಸ್ ಆಸ್ ವೆಲ್ ಆಸ್ ಫಾರ್ ಫೀಮೇಲ್ಸ್. ಸೊ ವಾಟ್ ಆರ್ ಆಟೋಸೋಮ್ಸ್? Autosomes are the chromosomes which carry genes that control the body character of an individual. ಆದರೆ ಅಲ್ಲೋಸೋಮ್ಸ್ ಅಂದರೆ ಏನಪ್ಪ ಅಂದರೆ, these are the chromosomes that determine the sex of an individual. ಅಲ್ಲೋಸೋಮ್ಸ್ ಅನ್ನ ನಾವು ಕಾಮನ್ ಆಗಿ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತೀವಿ. ಏನಂತ ಕರಿತೀವ್ರಿ? ಸೆಕ್ಸ್ ಕ್ರೋಮೋಸೋಮ್. ಯಾವುದನ್ನ ರೀ? ಅಲ್ಲೋಸೋಮ್ಸ್ ಅನ್ನು ಏನಂತ ಕರಿತೀವಿ? ಸೆಕ್ಸ್ ಕ್ರೋಮೋಸೋಮ್. ಯಾಕೆ ಅಲ್ಲೋಸೋಮ್ಸ್ಗೆ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವ್ರಿ? ಬಿಕಾಸ್ ಇಟ್ ಡಿಟರ್ಮೈನ್ ದಿ ಸೆಕ್ಸ್ ಆಫ್ ಆನ್ ಇಂಡಿವಿಜುವಲ್. ಈಗ ಮೇಲ್ಸ್ ಅಲ್ಲಿ 44 ಆಟೋಸೋಮ್ ಇದ್ದು ಅಲ್ಲೋಸೋಮ್ಸ್ ಏನಿದೆ ಅಂದ್ರೆ ಏನು ಹೇಳ್ತೀರಿ? ಎಕ್ಸ್ ವೈ. ಫೀಮೇಲ್ಸ್ ಅಲ್ಲಿ 44A ಪ್ಲಸ್ XX. ಸೊ 44A ಪ್ಲಸ್ XX ಇದ್ರೆ ಫೀಮೇಲ್ ಅಂತೀರಿ, 44A ಪ್ಲಸ್ XY ಇದ್ರೆ ಮೇಲ್ ಅಂತೀರಿ. ಸೊ ಹಂಗಾಗಿ ಸೆಕ್ಸ್ ಅನ್ನ ಡಿಟರ್ಮೈನ್ ಮಾಡೋ ಕ್ರೋಮೋಸೋಮ್ಸ್ ಯಾವ್ದ್ರಿ? ಅಲ್ಲೋಸೋಮ್ಸ್. ಓಕೆ, ವೈಲ್ ಆಟೋಸೋಮ್ಸ್ ಆರ್ ಕಾಮನ್ ಫಾರ್ ಬೋತ್ ಮೇಲ್ಸ್ ಆಸ್ ವೆಲ್ ಆಸ್ ಫೀಮೇಲ್ಸ್. ಓಕೆ, ಈ ಕ್ವಶನ್, ಹೂ ಡಿಸ್ಕವರ್ಡ್ ದಿ ಕ್ರೋಮೋಸೋಮ್? Neat question. Who discovered chromosome? Hofmeister was the person who discovered the chromosome. ಯಾರು ಈ ಕ್ರೋಮೋಸೋಮ್ ಅನ್ನ ಡಿಸ್ಕವರ್ ಮಾಡಿದವರು? Hofmeister was the person who discovered the chromosome. ನಾವು ಕ್ರೋಮೋಸೋಮಿಗೆ ಏನಂತ ಕರಿತೀವಿ ಗೊತ್ತದ? ಕ್ರೋಮೋಸೋಮ್ ಅನ್ನು ಏನಂತ ಕರಿತೀವಿ? ಏನಂತ ಕರಿತೀವ್ರಿ? ಕಲರ್ಡ್ ಬಾಡೀಸ್. ಯಾಕೆ? ಬಿಕಾಸ್ ಆಫ್ ದಿ ಸ್ಟೇನಿಂಗ್ ಪ್ರಾಪರ್ಟಿ. ಕ್ರೋಮೋಸೋಮ್ಸ್ ಅನ್ನ ಕಲರ್ಡ್ ಬಾಡೀಸ್ ಅಂತ ಕರೆದವರು ಯಾರಾಗಿದ್ರು?
Valdier was the person who called chromosomes as colored bodies. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಾನಿದು, ಒಂದು ಬ್ರ್ಯಾಕೆಟಲ್ಲಿ ಕೊಟ್ಟಾನಿದು ಕ್ವಶನ್. ಇಂಥ ಬ್ರ್ಯಾಕೆಟ್ನ ಕ್ವಶನ್ನೇ ನೀಟು ಸಿ ಇ ಟಿಯಲ್ಲಿ ಕೇಳ್ತಾರೆ ಯಾವಾಗ. ಸೊ ಬ್ರ್ಯಾಕೆಟ್ನಲ್ಲಿ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಕಲರ್ಡ್ ಬಾಡೀಸ್ ಅಂತ ಹೇಳಿದರು. ಇದನ್ನು ಯಾರು ಕರೆದ್ರಿ ಕಲರ್ಡ್ ಬಾಡೀಸ್ ಅಂತ? ವ್ಯಾಲ್ಡಿಯರ್. ಕ್ರೋಮೋಸೋಮ್ ಅನ್ನು ಡಿಸ್ಕವರ್ ಮಾಡಿದ್ದು ಯಾರು? ಹಾಫ್ಮೀಸ್ಚರ್. ಆದರೆ ಕ್ರೋಮೋಸೋಮ್ನ ಕಲರ್ಡ್ ಬಾಡೀಸ್ ಅಂತ ಕರೆದವ್ರು ಯಾರಾಗಿದ್ದು? ವ್ಯಾಲ್ಡಿಯರ್. ಅವನು ಯಾಕೆ ಕಲರ್ಡ್ ಬಾಡೀಸ್ ಅಂತ ಕರೆದ ಅಂದರೆ ಬಿಕಾಸ್ ಆಫ್ ಇಟ್ಸ್ ಸ್ಟೇನಿಂಗ್ ಪ್ರಾಪರ್ಟಿ. ಕ್ರೋಮೋಸೋಮ್ಗೆ ಕಲರ್ ಇಲ್ಲ, ನ್ಯೂಕ್ಲಿಯಸ್ ಸ್ಟೇನ್ ಮಾಡಿದ್ರೆ ರೆಡಿಲಿ ಸ್ಟೇನ್ ತಗೊಳ್ಳೋದು ಕ್ರೋಮೋಸೋಮ್ ಆಗಿರೋದ್ರಿಂದ ಅದನ್ನು ಏನಂತ ಕರೆದ್ರಿ? ಕಲರ್ಡ್ ಬಾಡೀಸ್. ಕ್ರೊಮ್ಯಾಟಿನ್ನ ಯಾರು ಡಿಸ್ಕವರ್ ಮಾಡಿದ್ರು? ಫ್ಲೆಮಿಂಗ್ ವಾಸ್ ದಿ ಪರ್ಸನ್ who discovered chromatin. Thread-like structure. Chromatin is a thread-like structure. ಅದು ಮುಂದೆ ಏನಾಗುತ್ತೆ? ಕಂಡೆನ್ಸ್ ಆಗಿ ಇಟ್ ಬಿಕಮ್ಸ್ ಕ್ರೋಮೋಸೋಮ್. ಕ್ರೊಮ್ಯಾಟಿನ್ನ ಡಿಸ್ಕವರ್ ಮಾಡಿದವರು ಯಾರು ಅಂತ ಕ್ವಶನ್ ಬರುತ್ತೆ. ಅವಾಗ ಆನ್ಸರ್ ಶುಡ್ ಬಿ ಫ್ಲೆಮಿಂಗ್. ಕ್ರೋಮೋಸೋಮ್ನ ಡಿಸ್ಕವರ್ ಮಾಡಿದ್ದು ಹಾಫ್ಮೀಸ್ಚರ್. ಕ್ರೊಮ್ಯಾಟಿನ್ನ ಡಿಸ್ಕವರ್ ಮಾಡಿದ್ದು ಫ್ಲೆಮಿಂಗ್. ಕ್ರೋಮೋಸೋಮ್ಗೆ ಕಲರ್ಡ್ ಬಾಡೀಸ್ ಅಂತ ಕರೆದವ್ರು ಯಾರು? ವ್ಯಾಲ್ಡಿಯರ್. ನಾಳೆ ಕ್ರೋಮೋಸೋಮಲ್ ಥಿಯರಿ ಯಾರು ಡಿಸ್ಕವರ್ ಮಾಡಿದ್ರು ಅದು ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ನಾಳೆ ಡಿಸ್ಕಸ್ ಮಾಡೋ ಕಾನ್ಸೆಪ್ಟು ಕ್ರೋಮೋಸೋಮಲ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಜೊತೆಗೆ ಲಿಂಕೇಜ್ ಆ್ಯಂಡ್ ಕ್ರಾಸಿಂಗ್ ಓವರ್. ಇಷ್ಟು ಕಾನ್ಸೆಪ್ಟನ್ನು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಇವತ್ತು ಏನು ಕ್ಲಾಸ್ ಹೇಳಿರ್ತೀನಲ್ಲ ಅದು ನಮ್ಮ ಹೋಮ್ವರ್ಕ್ ಬುಕ್ನಲ್ಲಿ ಕೂಡ ಬರೆದಿರ್ಬೇಕು. ನೀವು ನಾ ಯಾವಾಗೂ ಹೋಮ್ವರ್ಕ್ ಬುಕ್ ಚೆಕ್ ಮಾಡಿದಾಗ ಹೋಮ್ವರ್ಕ್ನಲ್ಲಿ ಇವತ್ತಿನ ಕಾನ್ಸೆಪ್ಟ್ ಬರ್ಕೊಂಡಿರ್ಬೇಕು ನೀವು. ಓಕೆ.